ಹಲೋ ಫ್ರೆಂಡ್ಸ್, ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಅಧ್ಯಾಯ 3 ಪರಮಾಣು ಮತ್ತು ಅಣುಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಡೀಟೇಲ್ ಆಗಿ ನಾವು ಮೊದಲಿಗೆ ಚಾಪ್ಟರನ್ನು ಡಿಸ್ಕಸ್ ಮಾಡೋಣ. ನಂತರ ಇದಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಪ್ರಶ್ನೆಗಳು, ಯಾವುದಾದ್ರೂ ಸಮಸ್ಯೆಗಳು ಬರ್ತಾ ಇದ್ದರೆ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಬರ್ತಾ ಇದ್ದರೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಅಧ್ಯಾಯ 3 9ನೇ ತರಗತಿಯ ಅಧ್ಯಾಯ 3 ಪರಮಾಣುಗಳು ಮತ್ತು ಅಣುಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಡೀಟೇಲ್ ಆಗಿ ಕಂಪ್ಲೀಟ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಬರೋಣ. ನಂತರ ಇದಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಪ್ರಶ್ನೆಗಳು ಏನು ಬರ್ತವೆ, GPSTRಗೆ, HSTRಗೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಯಾವ ರೀತಿಯಾಗಿ ಬರ್ತವೆ ಮತ್ತು ನ್ಯೂಮರಿಕಲ್ ಅಂದರೆ ಸಮಸ್ಯಾತ್ಮಕ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಬನ್ನಿ. ಅಂದರೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲಿ ಕೇಳ್ತಾರೆ, ಎಲ್ಲಿ ನಾವು ಓದಬೇಕು ಎನ್ನುವುದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇವರೆಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಪರಮಾಣುಗಳು ಅಣುಗಳು ಅಂತಂದರೆ ಏನು ಅಂತ ನೋಡೋದಾದರೆ, ಈ ಜಗತ್ತಿನಲ್ಲಿ ಯಾವುದೇ ಒಂದು ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ವಸ್ತುವಿನಿಂದ ಹಿಡಿದು ಇಡೀ ಪ್ರಪಂಚ ಬ್ರಹ್ಮಾಂಡದವರೆಗೂ ಕೂಡ ಪ್ರತಿಯೊಂದು ವಸ್ತು ಕೂಡ ಏನಾಗಿದೆ ಅಂದರೆ ಈ ಅಣುಗಳು ಮತ್ತು ಪರಮಾಣುಗಳ ಮೇಲೆ ನಿಂತಿರೋದ್ರಿಂದ ನಾವು ಈ ಪರಮಾಣು ಮತ್ತು ಅಣುಗಳು ಕೂಡ ನಮ್ಮ ಜಗತ್ತಿನಲ್ಲಿ ಯಾವ ರೀತಿಯಾಗಿ ಇವು ರೋಲ್ ಮಾಡ್ತಾ ಇದ್ದಾವೆ ಜಗತ್ತನ್ನು ಅಂತ ತಿಳ್ಕೊಬೇಕಾದ್ರೆ ಈ ಒಂದು ಚಾಪ್ಟರ್ನ ನಾವು ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡ್ತಾ ಬರಬೇಕು. ಹಾಗಾದರೆ ಪರಮಾಣು ಅಣುಗಳು ಎಂಬುದನ್ನು ಈಗ ತಿಳ್ಕೊಂಡಿದ್ವಿ ಅಥವಾ ಹಿಂದಿನ ಕಾಲದಿಂದಲೂ ಕೂಡ ಇದೆಯಾ ಅಂತ ಮೊದಲನೇದಾಗಿ ನೋಡೋದಾದರೆ, ಇದನ್ನು ಅವಶ್ಯವಾಗಿ ನನ್ನ ಹಿಂದಿನ ಕಾಲದಿಂದಲೂ ಕೂಡ ಇದಕ್ಕೆ ಸಂಬಂಧಿಸಿದಾಗಿ ಏನು ಮಾಡ್ತಿದ್ದಾರೆ ಅಂದರೆ ಸ್ಟಡಿ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಇವಾಗ ದ್ರವ್ಯದ ವಿಭಜನೆ ತಂದಾಗ ಪ್ರಾಚೀನ ಭಾರತೀಯ ಗ್ರೀಕ್ ತತ್ವಶಾಸ್ತ್ರಜ್ಞರು ಯಾವತ್ತೂ ಅಪರಿಚಿತ ಅಗೋಚರ ದ್ರವ್ಯದ ಕುರಿತು ತೀವ್ರ ಕುತೂಹಲಕ್ಕೆ, ಯಾವುದೇ ಒಂದು ಸೈಂಟಿಸ್ಟ್ ಆಗಿರ್ಬೋದು ಮತ್ತು ನಮ್ಮ ಒಂದು ಭಾರತದಲ್ಲಿರುವಂಥ ಹಲವಾರು ತತ್ವಶಾಸ್ತ್ರಜ್ಞರಾಗಿರ್ಬೋದು, ಈ ಜಗತ್ತಿನ ಬಗ್ಗೆ ಈಗಲೂ ಕೂಡ ಇದ್ದಾರೆ, ಆವಾಗಲೂ ಕೂಡ ಇದ್ದರು. ಯಾವಾಗಲೂ ಈ ಜಗತ್ತಿನ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ಜಗತ್ತಿಗೆ ತಿಳಿಸುವಂಥ ಪ್ರಯತ್ನ ಸತತವಾಗಿ ನಡೀತಾ ಇದೆ. ಇದರ ಒಂದು ಭಾಗವಾಗಿ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಸುಮಾರು ಕ್ರಿಸ್ತಪೂರ್ವ 500ರಷ್ಟು ಹಿಂದೆಯೇ ಇದರ ಒಂದು ಪರಿಚಯ ಇತ್ತು. ಯಾವ ರೀತಿಯಾಗಿ ಪರಿಚಯ ಇತ್ತಪ್ಪ ಅಂದರೆ, ಇಲ್ಲಿ ನಮ್ಮ ಭಾರತೀಯ ತತ್ವಶಾಸ್ತ್ರಜ್ಞರಾದ ಮಹರ್ಷಿ ಕನಾದ ಅವರು ಈ ಸಿದ್ಧಾಂತದ ಪ್ರಕಾರ ಒಂದು ವೇಳೆ ನಾವು ಯಾವುದೇ ಒಂದು ದ್ರವ್ಯ ಅಥವಾ ಈಗೊಂದು ಸ್ಟೋರಿ ಹೇಳ್ತಾರೆ. ಏನಪ್ಪ ಸ್ಟೋರಿ ಅಂತಂದರೆ, ಕನಾದವರು ಅನ್ನವನ್ನು ತಿಂತಾ ಇರುವಂಥ ಸಂದರ್ಭದಲ್ಲಿ ಕೈಯಿಂದ ಜಾರಿ ಒಂದು ತುತ್ತು ಕೆಳಗೆ ಬಿದ್ದು ಅದನ್ನು ತಗೊಳ್ತಾ ಹೋದಾಗ ಒಂದು ಅಗಳ ಕೈಯಲ್ಲಿ ಬಂತು. ಅದನ್ನು ಅವರಿಗೆ ಆವಾಗ ವಿಚಾರ ಬಂತಂತೆ, ಈ ಅನ್ನವನ್ನು ನಾವು ಭಾಗ ಮಾಡ್ತಾ ಹೋದಾಗ ಕೊನೆಯದಾಗಿ ಎಷ್ಟು ಉಳಿಯುತ್ತೆ ಅನ್ನೋದಂತೂ ಅವರಿಗೆ ಆವಾಗ ಆ ಒಂದು ತಲೆಯಲ್ಲಿ ಬಂತು. ಆ ಒಂದು ವಿಷಯವನ್ನು ಅವರು ಕೂಲಂಕುಷವಾಗಿ ಅಧ್ಯಯನ ಮಾಡಿ, ಒಂದು ವೇಳೆ ಯಾವುದೇ ಒಂದು ದ್ರವ್ಯವನ್ನು ವಿಭಜಿಸುತ್ತಾ ಹೋದರೆ ಕೊನೆಯಲ್ಲಿ ಅತ್ಯಂತ ಚಿಕ್ಕ ಕಣವನ್ನು ನಾವು ಪಡೆಯುತ್ತೇವೆ. ಆದ್ದರಿಂದ ನಾವು ನಮ್ಮ ಕನ್ನಡದಲ್ಲಿ ಕಣಗಳು ಅಂತ ಕರಿತೀವಿ. ಯಾಕೆ ಕಣಗಳು ಅಂತಂದರೆ, ಕನಾದ ಅವರು ಇದನ್ನು ಮೊದಲ ಬಾರಿಗೆ ಇನೋವೇಷನ್ ಮಾಡಿರೋದ್ರಿಂದ ಅತಿ ಚಿಕ್ಕ ಕಣಗಳನ್ನು ನಾವು ಕಣ ಅಂತ ಹೇಳಿ ಕರಿತೀವಿ. ಅತ್ಯಂತ ಚಿಕ್ಕ ಕಣವು ದೊರೆತು ಮುಂದೆ ವಿಭಜಿಸುವುದು ಅಸಾಧ್ಯ ಅನ್ನುವಂಥ ಹಂತವನ್ನು ತಲುಪುತ್ತೆ. ಇದು ಡಿವೈಡ್ ಮಾಡ್ತಾ ಯಾವುದೇ ಒಂದು ವಸ್ತು ಇರಲಿ ಅದನ್ನು ಡಿವೈಡ್ ಮಾಡ್ತಾ ಹೋದಾಗ ಕೊನೆಯದಾಗಿ ಅದನ್ನು ನಾವು ವಿಭಜನೆ ಮಾಡಲಿಕ್ಕೆ, ಅದನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಕೂಡ ಅದೇನಾಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಅವರು ಕಣಗಳನ್ನು ಪರಮಾಣು ಅಂತ ಹೇಳಿ ಈಗ ನಾವು ಕರಿತೀವಿ. ಈ ಕಣಗಳನ್ನು ಅವರು ಪರಮಾಣು ಅಂತ ಹೇಳಿ ಕರೆದರು. ಇದನ್ನು ಯಾವ ಒಂದು ಪುಸ್ತಕದಲ್ಲಿದೆ ಅಂದರೆ ಪಕುದ ಕಾತ್ಯಾಯನ ಎಂಬ ಪುಸ್ತಕದಲ್ಲಿ ಇದನ್ನು ನಾವು ಕಾಣ್ಬೋದು. ಇನ್ನೂ ಒಬ್ಬ ತತ್ವಶಾಸ್ತ್ರಜ್ಞರಾದ ಈ ಸಿದ್ಧಾಂತವನ್ನು ವಿವರಿಸ್ತಾ ಹೋಗಿ, ಕಣಗಳು ಸಾಮಾನ್ಯವಾಗಿ ಸಂಯೋಜಿತ ರೂಪದಲ್ಲಿದ್ದು ವಿವಿಧ ರೂಪದ ದ್ರವ್ಯಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ತಿಳಿಸಿದ್ದಾರೆ. ಇಷ್ಟು ಬೇಸಿಕ್ಕಾಗಿ ನಾವು ತಿಳ್ಕೋಬೇಕು. ಮೊದಲನೇದಾಗಿ ಇದನ್ನು ಮುಂದೆ ಸ್ಟಡಿ ಮಾಡ್ತಾ ಬಂದಾಗ ಗ್ರೀಕ್
ತತ್ವಶಾಸ್ತ್ರಜ್ಞರಾದ ಡೆಮೋಕ್ರಾಟಿಸ್ ಮತ್ತು ಲುಸಿಪ್ಟಸ್ ಎನ್ನುವಂಥವರು ಇದರ ಬಗ್ಗೆ ಸ್ಟಡಿ ಮಾಡಿ ಏನು ಮಾಡ್ತಾರಪ್ಪ ಅಂದರೆ, ಒಂದು ವೇಳೆ ದ್ರವ್ಯವನ್ನು ವಿಭಜಿಸುತ್ತಾ ಸಾಗಿದಂತೆ ದೊರೆಯುವ ಕಣಗಳು ಮತ್ತೆ ವಿಭಜಿಸಲಾಗದ ಹಂತವನ್ನು ತಲುಪುತ್ತವೆ ಅಂತ ಹೇಳಿ ಗ್ರೀಕ್ ತತ್ವಶಾಸ್ತ್ರಜ್ಞರು ಕೂಡ ಹೇಳಿದ್ದಾರೆ. ಈ ಒಂದು ಡೆಮೋಕ್ರಾಟಿಸ್ ಈ ಒಂದು ಅವಿಭಾಜ್ಯ ಕಣಗಳನ್ನು ಪರಮಾಣು ಅಥವಾ ಅಟಮ್ಸ್ ಅವಿಭಾಜ್ಯ ಎಂಬ ಅರ್ಥವನ್ನು ಕೊಡುವಂಥದ್ದಾಗಿರುತ್ತೆ. ಸೊ ಇಷ್ಟು ನೀವು ತಿಳ್ಕೊಬೇಕಾಗಿರುವಂಥ ಒಂದು ಬೇಸಿಕ್ ಕಾನ್ಸೆಪ್ಟು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸೊ ಈ ಒಂದು ಧಾತು ಮತ್ತು ಪರಮಾಣು ಅಥವಾ ಅಣು ಇವುಗಳಿಗೆ ಸಂಬಂಧಿಸಿದ ಹಾಗೆ ಮೊದಲು ರಾಸಾಯನಿಕ ಸಂಯೋಜನೆಯ 2 ಪ್ರಮುಖ ನಿಯಮಗಳನ್ನು ಪ್ರತಿಪಾದಿಸಿದ ರಾಸಾಯನಿಕ ವಿಜ್ಞಾನಿ ಯಾರಪ್ಪ ಅಂದರೆ ಅವರು ಆಂಟೋನಿ ಎಸ್ ಲಾವೋಸಿಯರ್. ರಾಸಾಯನಿಕ ಸಂಯೋಜನೆ ಅಂದರೆ ಏನು? ನಮ್ಮ ಜಗತ್ತಿನಲ್ಲಿ ದೊರೆಯುವಂಥ ಯಾವುದೇ ಒಂದು ಮಿನರಲ್ ಆಗಿರ್ಬೋದು, ಯಾವುದೇ ಒಂದು ಅಟಮ್ ಆಗಿರ್ಬೋದು, ಒಂದು ಅಟಮ್ ಒಂದರಲ್ಲಿ ಅಂದರೆ ರಾಸಾಯನಿಕ ಸಂಯೋಜನೆ ಅಂದರೆ 2 ವಿಭಿನ್ನ ರೀತಿಯಾದ 2 ಅಥವಾ 2ಕ್ಕಿಂತ ಹೆಚ್ಚು ವಿಭಿನ್ನ ರೀತಿಯಾದ ರಾಸಾಯನಿಕಗಳು ಕೂಡಿ ಅದನ್ನು ಸಂಯೋಜನೆ ಹೊಂದಿ ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಮೊದಲಿಗೆ ಹೊರತರ್ತಾರೆ ಅವರು ಲಾವೋಸಿಯರ್ ಎನ್ನುವಂಥವ್ರು. ಸೊ ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ರಾಸಾಯನಿಕ ಸಂಯೋಜನೆ 2 ಪ್ರಮುಖ ನಿಯಮಗಳನ್ನು ತಿಳಿಸಿದವರು ಯಾರು? ಲಾವೋಸಿಯರ್ ಎನ್ನುವಂಥದ್ದು. ಹಾಗಾದರೆ ಆ ಒಂದು ನಿಯಮಗಳು ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ರಾಶಿ ಸಂರಕ್ಷಣಾ ನಿಯಮ. ರಾಶಿ ಸಂರಕ್ಷಣಾ ನಿಯಮ ಎನ್ನುವಂಥದ್ದು ಏನು? ರಾಶಿ ಸಂರಕ್ಷಣಾ ನಿಯಮ, ಇದಕ್ಕೆ ಸಂಬಂಧಿಸಿದ ಅಪ್ಲೈಡ್ ಕ್ವಶನ್ಗಳು ಏನು ಬರ್ತವೆ? ಸೊ ಮೊದಲಿಗೆ ಈ ಒಂದು ನಿಯಮ ಏನಂತ ಹೇಳುತ್ತೆ ಇದನ್ನು ತಿಳ್ಕೊತಾ ಹೋಗೋಣ. ಏನು ಹೇಳುತ್ತೆ ಇದು ನಿಯಮ ಅಂತ ಮೊದಲಿಗೆ ಸ್ಟೇಟ್ಮೆಂಟನ್ನು ನೋಡೋಣ. ಏನಿದೆ ಸ್ಟೇಟ್ಮೆಂಟು ಅಂತ ನೋಡೋದಾದರೆ, ರಾಶಿ ಸಂರಕ್ಷಣಾ ನಿಯಮ ಅಥವಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಹಾಗಂದರೆ ಏನು ಅಪ್ಪ ಅಂದರೆ, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ಅದನ್ನು ನಾಶಪಡಿಸಲು ಕೂಡ ಸಾಧ್ಯವಿಲ್ಲ. ಈ ಭೂಮಿಯ ಮೇಲೆ ಇರುವಂಥ ಯಾವುದೇ ಒಂದು ರಾಶಿಯನ್ನು ನಾವು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿಯಾಗಿ ಅದನ್ನು ನಾಶಪಡಿಸಲಿಕ್ಕೂ ಸಾಧ್ಯ ಇಲ್ಲ. ಇದನ್ನು ರಾಶಿ ಯಾವುದೇ ರೀತಿಯಾಗಿ ಯಾವುದೇ ಒಂದು ವಸ್ತುವಿನ ರಾಶಿ ಎಲ್ಲೂ ಕೂಡ ಲಾಸ್ ಆಗೋದಿಲ್ಲ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಕೂಡ ಸಾಧ್ಯವಿಲ್ಲ. ಆದರೆ ಯಾವುದೇ ಒಂದು ರಾಶಿ ಆಗಿರ್ಬೋದು ಅಥವಾ ಎನರ್ಜಿ ಆಗಿರ್ಬೋದು, ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕೂಡ ನಾವು ಹೇಳ್ತೀವಿ. ಯಾವುದೇ ಒಂದು ಶಕ್ತಿಯನ್ನು ನಾವು ಉತ್ಪಾದಿಸಲಿಕ್ಕೂ ಸಾಧ್ಯ ಇಲ್ಲ, ಯಾವುದೇ ಒಂದು ಶಕ್ತಿಯನ್ನು ನಾವು ನಾಶಪಡಿಸಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವು ಏನು ಮಾಡ್ಬೋದು? ಪರಿವರ್ತನೆಯನ್ನು ಮಾಡ್ಬೋದು. ರಾಶಿ ಸಂರಕ್ಷಣಾ ನಿಯಮವನ್ನು ಕೂಡ ಲಾ ಆಫ್ ಕನ್ಸರ್ವೇಷನ್ ಎನರ್ಜಿ ಅಂದರೆ ಈ ಒಂದು ಎನರ್ಜಿ ಸಂರಕ್ಷಣಾ ನಿಯಮ ಅಂತ ಕೂಡ ಹೇಳ್ತೀವಿ. ಸೊ ಇದೇ ಒಂದು ರೂಲ್ಸ್ ಏನಾಗಿದೆ ಅಂದರೆ ಅಪ್ಲೈ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇಷ್ಟು ಸ್ಟೇಟ್ಮೆಂಟ್ ನೆನಪಿರಬೇಕು. ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲಿಕ್ಕೂ ಸಾಧ್ಯ ಇಲ್ಲ ಎಂಬುವಂಥದ್ದು ಇದು ರಾಶಿ ಸಂರಕ್ಷಣಾ ನಿಯಮ. ಇನ್ನೊಂದು ಏನಪ್ಪ ಅಂದರೆ ಸ್ಥಿರ ಅನುಪಾತಗಳ ನಿಯಮ. ಸ್ಥಿರ ಅನುಪಾತಗಳ ನಿಯಮ ಏನು ಹೇಳುತ್ತೆ ಅಂದರೆ, ಇಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡ್ಕೋಬೇಕು. ಈ ಒಂದು ಭೂಮಿಯ ಮೇಲೆ ಯಾವುದೇ ರೀತಿಯಾದ ಸಂಯುಕ್ತ ಅಂದರೆ ಏನು ಅಂತ ನೀವು ಹಿಂದೆ ಬರುವಂಥ ಲೆಸನ್ಸ್ಗಳನ್ನೆಲ್ಲ ನಾನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ನೋಡದೇ ಇರೋರು ಚಾನಲ್ಗೆ ಹೋಗಿ ಅವುಗಳನ್ನು ಡಿಸ್ಕಸ್ ಮಾಡ್ಬೋದು. ಸಂಯುಕ್ತಗಳು ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ಸೇರಿ ಉಂಟಾಗುವುದಕ್ಕೆ ಸಂಯುಕ್ತ ಅಂತೇಳಿ ಕರಿತೀವಿ. ಅನೇಕ ಸಂಯುಕ್ತಗಳು 2 ಅಥವಾ ಹೆಚ್ಚು ಧಾತುಗಳಿಂದ ಮಾಡಲ್ಪಟ್ಟಿರುತ್ತೆ. ಈ ಸಂಯುಕ್ತಗಳನ್ನು ಯಾರೇ ತಯಾರಿಸಲಿ, ಎಲ್ಲಿಂದಾದರೂ ಬಂದಿರಲಿ, ಅವುಗಳನ್ನು ಧಾತುಗಳು ಅನುಪಾತಗಳು ಏನಾಗಿರುತ್ತೆ? ಒಂದೇ ಆಗಿರುತ್ತೆ ಎನ್ನುವಂಥದ್ದನ್ನು ಲಾವೋಸಿಯರ್ ಎನ್ನುವಂಥವ್ರು ಕೂಡ ಇದನ್ನು ಹೇಳಿದ್ದಾರೆ. ಸ್ಥಿರ ಅನುಪಾತಗಳ ನಿಯಮ ಏನು ಸ್ಥಿರವಾಗಿರುತ್ತೆ? ಯಾವುದೇ ಒಂದು ವಸ್ತುವನ್ನು ಎಲ್ಲಿಂದಾದರೂ ತೊಗೊಂಬರಿ, ಅಲ್ಲಿ ಯಾರಾದರೂ ತರಲಿ, ಆದರೆ ಇದರ ಒಂದು ಏನಾಗಿರುತ್ತೆ ಅಂದರೆ ಅನುಪಾತ ಎಲ್ಲಿ ಹೋದರೂ ಕೂಡ ಅದು ಒಂದೇ ಆಗಿರುತ್ತೆ. ಅಂದರೆ ಎಕ್ಸಾಂಪಲ್ ಇಲ್ಲಿ ಹೇಳೋದಾದರೆ,
ಯಾವುದೇ ಆಕಾರದಿಂದ ಸಂಯುಕ್ತ ವಸ್ತುಗಳಾದ ನೀರನ್ನು, ಆಕಾರ ಅಂದರೆ ಎಲ್ಲಿಂದ ಸಿಗುತ್ತೆ ನೀರು, ಈಗ ಓಷನ್ ವಾಟರ್ ಸಿಗುತ್ತೆ, ಬೋರ್ವೆಲ್ ವಾಟರ್ ಸಿಗುತ್ತೆ, ಟ್ಯಾಪ್ ವಾಟರ್ ಸಿಗುತ್ತೆ, ಬಾವಿ ನೀರು ಸಿಗುತ್ತೆ, ನದಿ ನೀರು ಸಿಗುತ್ತೆ. ಈ ಒಂದು ಆಕಾರ ಸಂಯುಕ್ತ ವಸ್ತುವಾದ ನೀರು ಎಲ್ಲಿಂದ ಆದರೂ ನಾವು ತಗೊಂಡು ಬರ್ಬೋದು. ಆ ನೀರೇನಾಗಿರುತ್ತೆ ಅಂದರೆ ಆ ನೀರಿನಲ್ಲಿ ಇರುವಂಥ ಹೈಡ್ರೋಜನ್ ಪ್ರಮಾಣ ಮತ್ತು ಆಕ್ಸಿಜನ್ಗಳ ಪ್ರಮಾಣ ರಾಶಿಯ ನಡುವಿನ ಅನುಪಾತ ಯಾವಾಗಲೂ 1:8 ಆಗಿರುತ್ತೆ. ಈ ಯಾವುದೇ ಒಂದು ನೀರನ್ನು ನೀವು ಕನ್ಸಿಡರ್ ಮಾಡಿರಿ, 1 ಪ್ರಮಾಣ ಹೈಡ್ರೋಜನ್ ಇದ್ದರೆ 8 ಪ್ರಮಾಣ ಏನಾಗಿರುತ್ತೆ, ಆಕ್ಸಿಜನ್ ಇರುತ್ತೆ. ಇದು ಅನುಪಾತ. ನೇರವಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಈ ಪ್ರಶ್ನೆಯನ್ನು ಕೇಳ್ಬೋದು. ನೀರಿನ ರಾಸಾಯನಿಕ ಸಂಯುಕ್ತ ವಸ್ತುಗಳು ಈ ಕೆಳಗಿನ ರಾಶಿಯ ನಡುವಿನ ಅನುಪಾತ ಎಷ್ಟಾಗಿರುತ್ತೆ, ಅಥವಾ 1:8 ಇರುವಂತಹ ಸಂಯುಕ್ತದ ಯಾವ ಒಂದು ಸಂಯುಕ್ತದ ರಾಶಿ ಅನುಪಾತ ಆಗಿದೆ ಅಂತ ಕೂಡ ಹೇಳ್ಬೋದು. ಈ ರೀತಿಯಾಗಿ ರಿವರ್ಸ್ ಕ್ವಶನ್ಸ್ಗಳನ್ನು ಕೂಡ ಕೇಳ್ಬೋದು. ಹಾಗಾಗಿ ನಿಮಗೆ ನೆನಪಿರಬೇಕು, ನೀರಿನ ಒಂದು ರಾಶಿಯ ನಡುವಿನ ಅನುಪಾತ 1:8 ಆಗಿರುತ್ತೆ. ಈಗ ಒಂದು ವೇಳೆ ನಾವು 9 ಗ್ರಾಮ್ ನೀರನ್ನು ತೆಗೆದುಕೊಂಡು ಅದನ್ನು ವಿಭಜನೆಗೆ ಒಳಪಡಿಸಿದರೆ ಅಲ್ಲಿ 1 ಗ್ರಾಮ್ ಹೈಡ್ರೋಜನ್ ಇರುತ್ತೆ, 8 ಗ್ರಾಮ್ ಆಕ್ಸಿಜನ್ ಇರುತ್ತೆ. ಹಾಗೆ ಯಾವುದೇ ಒಂದು ವಿಧಾನ ಆಗಿರಲಿ, ಯಾವುದೇ ಒಂದು ಆಕಾರದಿಂದ ಪಡೆದಿದ್ರೂ ಕೂಡ ಇವುಗಳ ಒಂದು ಅನುಪಾತ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಇನ್ನೊಂದು ನೋಡೋದಾದರೆ ಇಲ್ಲಿ ಅಮೋನಿಯಂನಲ್ಲಿನ ನೈಟ್ರೋಜನ್, ಅಮೋನಿಯಂ ಅಂತ ಏನಿರುತ್ತೆ NH3 ಅಂತ, ಈ ಅಮೋನಿಯಂನಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ಗಳ ರಾಶಿಯ ಅನುಪಾತ ಯಾವಾಗಲೂ 14:3 ಆಗಿರುತ್ತೆ. 2 ಸಂಯುಕ್ತಗಳ ಅನುಪಾತವನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ನೀರು 1:8, ಆದರೆ ಅಮೋನಿಯಂ ಎನ್ನುವಂಥದ್ದು 14:3 ಆಗಿರುತ್ತೆ. ಇಷ್ಟು ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸ್ಥಿರ ಅನುಪಾತಗಳ ನಿಯಮ. ಇವು ಸ್ಥಿರ ಅಂದರೆ ಎಲ್ಲೇ ಹೋದರೂ ಇದು ಚೇಂಜ್ ಆಗೋದಿಲ್ಲ. ಇದಕ್ಕೆ ಸ್ಥಿರ ಅನುಪಾತಗಳ ನಿಯಮ ಅಂಥೇಳಿ ಕರಿತೀವಿ. ಹಾಗಾದರೆ ಈ ಒಂದು ನಿಯಮ ಏನು ಹೇಳುತ್ತೆ, ಇದು ರೂಲ್ ಏನು ಹೇಳುತ್ತೆ ಅಂತ ನೋಡೋದಾದರೆ, ಸ್ಥಿರ ಅನುಪಾತ ನಿಯಮ ಇಟ್ ಈಸ್ ಅ ಲಾ ಆಫ್ ಕಾನ್ಸ್ಟಂಟ್ ಪ್ರಪೋರ್ಷನ್ ಎನ್ನುವಂಥ. ಹಂಗಂದರೆ ಏನು, ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿರುತ್ತೆ ಎನ್ನುವಂಥದ್ದು ಸ್ಥಿರ ಅನುಪಾತದ ನಿಯಮ. ಮೊದಲನೇ ನಿಯಮ ಏನು, ಯಾವುದೇ ಒಂದು ಸಂಯುಕ್ತದಲ್ಲಿ ರಾಸಾಯನವನ್ನು ನಾವು ಒಂದು ಸಂಯುಕ್ತವನ್ನು ಸೃಷ್ಟಿಸಲಿಕ್ಕೂ ಸಾಧ್ಯ ಇಲ್ಲ, ಅದನ್ನು ನಾಶಪಡಿಸಲಿಕ್ಕೂ ಸಾಧ್ಯ ಇಲ್ಲ. ಇದು ಮೊದಲನೇ ನಿಯಮ. ಓಕೆ, ರಾಶಿ ಸಂರಕ್ಷಣಾ ನಿಯಮ ಅಂತ ಹೇಳಿ ಕರಿತೀವಿ. ಎರಡನೇದು ಸ್ಥಿರ ಅನುಪಾತ ನಿಯಮ. ರಾಸಾಯನಿಕ ವಸ್ತುವಿನಲ್ಲಿರೋ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿ ಇರುತ್ತೆ ಎನ್ನುವಂಥದ್ದು. ಸೊ ಈ ಎಲ್ಲ ಒಂದು ನಿಯಮವನ್ನು ಆಮೇಲೆ ಮಾಡಿ ಆಮೇಲೆ ಸ್ಟಡಿ ಮಾಡಿ ಸಮರ್ಪಕವಾದ ಒಂದು ಏನು ನಿಲುವನ್ನು ಹೇಳೋದಾದರೆ, ಇಲ್ಲಿ ಬ್ರಿಟಿಷ್ ರಸಾಯನಶಾಸ್ತ್ರಜ್ಞರಾದ ಜಾನ್ ಡಾಲ್ಟನ್ ಅವರು ದ್ರವ್ಯದ ಸ್ವಭಾವಕ್ಕೆ ಸಂಬಂಧಿಸಿದ ಹಾಗೆ ಮೂಲವೊಂದನ್ನು ಒದಗಿಸಿದರು. ಅಂದರೆ ಈಗ ಲೆವೋಸಿಯರ್ ಅನ್ನುವಂಥವರು ಏನು 2 ನಿಯಮಗಳನ್ನು ಕೊಡ್ತಾರೆ, ಆ ಒಂದು ನಿಯಮಕ್ಕೆ ಅನ್ವಯವಾಗುವಂತೆ ಇದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಬೇಸ್ಮೆಂಟನ್ನು ಕೊಡ್ತಾರೆ. ಯಾವ ರೀತಿಯಾಗಿ ಕೊಡ್ತಾರೆ ಅಂದರೆ, ಈಗಿನ ಕಾಲದ ತತ್ವಶಾಸ್ತ್ರಜ್ಞ ಎನಿಸಿರುವಂತಹ ದ್ರವ್ಯದ ವಿಭಜನೆಯ ಕಲ್ಪನೆಯನ್ನು ತೆಗೆದುಕೊಂಡು ಅವರು ಗ್ರೀಕರ ಕೊಡುಗೆಯಾದ ಪರಮಾಣು ಎನ್ನುವಂಥ ಪದವನ್ನು ತೆಗೆದುಕೊಂಡು ಇದು ದ್ರವ್ಯದ ಅತಿ ಚಿಕ್ಕದಾದ ಕಣಗಳೇ ಪರಮಾಣು ಅಂತ ಹೇಳ್ತಾರೆ. ಸೊ ಈ ಒಂದು ಸಿದ್ಧಾಂತವನ್ನು ರಾಸಾಯನಿಕ ಸಂಯೋಜನೆ ನಿಯಮಕ್ಕೆ ಆಧರಿಸಿ ಡಾಲ್ಟನ್ ಅವರು ಒಂದು ಸಿದ್ಧಾಂತವನ್ನು ಮಂಡಿಸ್ತಾನೆ. ಯಾವ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ, ಆ ಡಾಲ್ಟನ್ ಅವರು ಹೇಳಿರುವಂಥ ಸಿದ್ಧಾಂತಗಳೇನು, ಇವು ಪರಮಾಣುಕ್ಕೆ ಸಂಬಂಧಿಸಿದ ಸಂರಕ್ಷಣಾ ನಿಯಮ ಮತ್ತು ನಿರ್ದಿಷ್ಟ ಅನುಪಾತಗಳ ನಿಯಮಗಳಿಗೆ
ಸೂಕ್ತವಾದ ವಿವರಣೆಯನ್ನು ಇವರು ಕೊಡ್ತಾರೆ. ಸೊ ಈ ಜಾನ್ ಡಾಲ್ಟನ್ ಯಾರು ಅಂತ ನಾವು ನೋಡೋದಾದರೆ, ಜಾನ್ ಡಾಲ್ಟನ್ ಅವರು ಇಂಗ್ಲೆಂಡಿನ ಒಬ್ಬ ನೇಕಾರ ಕುಟುಂಬದಲ್ಲಿ ಜನಿಸಿರುವಂಥವ್ರು. ಇವರ ಕಾಲಘಟ್ಟ 1766 ಆಗಿರುತ್ತೆ. ಇವರು 12 ವಯಸ್ಸಿನಲ್ಲಿ ಏನಾಗಿರ್ತಾರೆ ಅಂದರೆ ಶಿಕ್ಷಕನ ವೃತ್ತಿಯನ್ನು ಮಾಡ್ತಾರೆ. 7 ವರ್ಷದ ನಂತರ ಪ್ರಾಂಶುಪಾಲರಾಗ್ತಾರೆ. ಅಂದರೆ 1796ರಲ್ಲಿ ಕಾಲೇಜಿನಲ್ಲಿ ಗಣಿತ, ಭೌತ ಮತ್ತು ರಸಾಯನಶಾಸ್ತ್ರವನ್ನು ಬೋಧಿಸುವ ಸಲುವಾಗಿ ಮ್ಯಾಂಚೆಸ್ಟರ್ಗೆ ಹೊರಟರು. ಅಲ್ಲಿ ಬಹುತೇಕ ಅವಧಿಯಲ್ಲಿ ಅವರು ಸಂಶೋಧನೆ ಮತ್ತು ಬೋಧನೆಯಲ್ಲಿ ಕಳೆದರು. ಅವರು ಪರಮಾಣು ಸಿದ್ಧಾಂತವನ್ನು ಮಂಡಿಸಿರುವಂಥ ವರ್ಷ ಯಾವುದಪ್ಪ ಅಂದರೆ 1808ರಲ್ಲಿ. ಹಾಗಾದರೆ ಇವು ಯಾವ ರೀತಿಯಾದ ಸಿದ್ಧಾಂತವನ್ನು ಮಂಡಿಸಿದ್ರು, ಇವುಗಳು ಎಕ್ಸಾಮ್ಗೆ ಇಂಪಾರ್ಟೆಂಟಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಇದೆ. ಈ ಒಂದು ಪರಮಾಣುವಿಗೆ ಸಂಬಂಧಿಸಿದಾಗ ಹಲವಾರು ವಿಜ್ಞಾನಿಗಳು ಎಲೆಕ್ಟ್ರಾನಿಕ್ ವಿನ್ಯಾಸ ಆಗಿರ್ಬೋದು, ಪರಮಾಣು ಸಿದ್ಧಾಂತಗಳಾಗಿರ್ಬೋದು, ಹೆಚ್ಚು ಮುಂದೆ ಹೋದಂತೆ ಏನಾಗುತ್ತೆ ಅಂದರೆ ಹೆಚ್ಚು ಇನೋವೇಷನ್ ಆಗಿ ಕೆಲವೊಂದು ಸಿದ್ಧಾಂತಗಳನ್ನ ಮಂಡಿಸ್ತಾ ಬರ್ತಾರೆ. ಅದೇ ರೀತಿಯಾಗಿ ಈ ಜಾನ್ ಡಾಲ್ಟನ್ ಎಂತಕ್ಕಂಥವರು ಕೂಡ ಈ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಯಾವ ರೀತಿಯಾಗಿ ಸಿದ್ಧಾಂತವನ್ನು ಮಂಡಿಸ್ತಾರೆ, ಏನೆಲ್ಲ ಹೇಳ್ತಾರೆ ಇವರ ಒಂದು ಸಿದ್ಧಾಂತದಲ್ಲಿ ಅಂದಾಗ, ಪ್ರಮುಖ ಇಂಪಾರ್ಟೆಂಟ್ ಆಗಿರುವಂಥ ಸಿದ್ಧಾಂತಗಳು ಏನಿದ್ದಾವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎಲ್ಲ ದ್ರವ್ಯವು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪರಮಾಣುಗಳೆಂಬ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯ ಅಂದರೆ ಏನು? ದ್ರವ್ಯಕ್ಕೆ ಸಂಬಂಧಿಸಿದಾಗೆ ಡೀಟೇಲ್ ಆಗಿ ನಾವು ಏನು ಮಾಡಿದ್ವಿ, ಹಿಂದಿನ ಒಂದು ಕ್ಲಾಸ್ನಲ್ಲಿ ಹಿಂದಿನ ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಪ್ರತಿಯೊಂದು ದ್ರವ್ಯ ಅಂದರೆ ಘನ, ದ್ರವ, ಅನಿಲ, ಯಾವುದೇ ಒಂದು ಸ್ಥಿತಿಯಲ್ಲಿರುವಂತಹ ದ್ರವ್ಯ ಏನಾಗಿರುತ್ತೆ ಅಂದರೆ ಅತಿ ಚಿಕ್ಕದಾದ ಪರಮಾಣುಗಳಿಂದ ಅದು ಮಾಡಲ್ಪಟ್ಟಿದೆ. ಆದ್ದರಿಂದ ಇದು ಯಾರು, ನಮ್ಮ ಭಾರತ ಕನಾದವರು ಕೂಡ ಹೇಳಿದರು, ಗ್ರೀಕ್ ತತ್ವಶಾಸ್ತ್ರಜ್ಞರು ಲೆವೋಸಿಯರ್ ಕೂಡ ಹೇಳಿದರು. ಅದೇ ರೀತಿಯಾಗಿ ಜಾನ್ ಡಾಲ್ಟನ್ ಕೂಡ ಮೊದಲು ಪ್ರತಿಪಾದಿಸುವಂಥ ಒಂದು ಸಿದ್ಧಾಂತ ಏನಪ್ಪ ಅಂದರೆ, ಪ್ರತಿಯೊಂದು ದ್ರವ್ಯವು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಎರಡನೇದು ಏನು, ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಕೂಡ ಸಾಧ್ಯವಿಲ್ಲ. ಸೊ ನಮ್ಮ ಭಾರತೀಯ ತತ್ವಶಾಸ್ತ್ರಜ್ಞರಾದ ಕನಾದವರು ಏನು ಹೇಳ್ತಾರೆ ಅಂದರೆ, ನಾವು ಎಷ್ಟು ಒಂದು ವಸ್ತುವನ್ನು, ಒಂದು ದ್ರವ್ಯವನ್ನು ಭಾಗಿಸ್ತಾ ಹೋದಂತೆ ಅದಕ್ಕೆ ಕೊನೆಯದಾಗಿ ಅದು ವಿಭಾಗಿಸಲು ಸಾಧ್ಯವಾಗದೇ ಇರುವಷ್ಟು ಚಿಕ್ಕದಾಗಿರುವಂಥ ಕಣ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ಕಣ ಅಂತ ಹೇಳಿ ಕರೆದ್ರು ಅಂತ ಹೇಳಿದರು. ಅದೇ ರೀತಿಯಾಗಿ ಲವೋಸಿಯರ್ ಎನ್ನುವಂಥವ್ರು 2 ನಿಯಮಗಳನ್ನು ಮಂಡಿಸ್ತಾರೆ. ಅದರಲ್ಲಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದನ್ನು ಕೂಡ ನಾವು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ, ನಾಶ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಲೆವೋಸಿಯರ್ ಅವರು ನಿಯಮವನ್ನು ಹೇಳಿದರು. ಇವೇ 2 ನಿಯಮಗಳನ್ನು ಇವು ಜಾನ್ ಡಾಲ್ಟನ್ ಕೂಡ ಅಳವಡಿಸ್ಕೋತಾರೆ. ಹಾಗಾದರೆ ಮುಂದುವರೆದು ಮತ್ತೇನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಮೂರನೇದು, ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುವಿನ ರಾಶಿ ರಾಸಾಯನಿಕ ಗುಣಗಳಲ್ಲಿ ಒಂದೇ ತೆರನಾಗಿರುತ್ತದೆ. ಒಂದು ನಿರ್ದಿಷ್ಟ ಧಾತುವಿನ ಪರಮಾಣು ರಾಶಿ, ಯಾವುದೇ ಒಂದು, ಈಗ ನೀವು ಧಾತು ತಂದಾಗ ಹೈಡ್ರೋಜನನ್ನು ತೆಗೆದುಕೊಳ್ಳಿ ಅಥವಾ ಆಕ್ಸಿಜನನ್ನು ತೆಗೆದುಕೊಳ್ಳಿ. ಈಗ ಈ ಧಾತುಗಳ ಪರಮಾಣು ರಾಶಿ ರಾಸಾಯನಿಕ ಕ್ರಿಯೆಯಲ್ಲಿ ಕೂಡ ಅದು ಒಂದೇ ರೀತಿಯಾಗಿರುತ್ತೆ. ಅಂದರೆ ಈಗ ನಾವು ಆಕ್ಸಿಜನನ್ನು 2 ಪರಮಾಣುಗಳನ್ನು ತೆಗೆದುಕೊಂಡ್ರೆ ಅದು ರಾಸಾಯನಿಕ ಕ್ರಿಯೆಯಲ್ಲಿ ಕೂಡ 2 ಆಗಿರುತ್ತೆ. ಸಪೋಸ್ 4 ತೊಗೊಂಡ್ರೆ ಅದು 4 ಆಗಿರುತ್ತೆ, 8 ತೊಗೊಂಡಿದ್ರೆ 8 ಆಗಿ ಇರುತ್ತೆ. ಅಂದರೆ ಈ ರೀತಿಯಾಗಿ ಏನು ಹೇಳ್ತಂದರೆ, ಇದು ರಾಸಾಯನಿಕ ಕ್ರಿಯೆಯ ಸಂರಕ್ಷಣಾ ನಿಯಮ ಅಂತ ಹೇಳಿ ನಾವು ಕರಿತೀವಿ. ಇವೆಲ್ಲವೂ ಕೂಡ ಇಲ್ಲಿ ಒಳಗೊಂಡಿದೆ. 4ನೇ ಪಾಯಿಂಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಸಾಯನಿಕ ಗುಣವನ್ನು ಹೊಂದಿರ್ತವೆ. ಅಂದರೆ ಈ ಭೂಮಿ ಮೇಲೆ ದೊರೆತಿರುವಂಥ ಪ್ರತಿಯೊಂದು ಧಾತು ಕೂಡ ತನ್ನದೇ ಆಗಿರ್ತಕ್ಕಂತಹ ವಿಶೇಷವಾದ ರಾಸಾಯನಿಕ ಗುಣ ಮತ್ತು ವಿಭಿನ್ನ ರಾಶಿಯನ್ನು ಕೂಡ ಹೊಂದಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಏನಂತ ನೋಡ್ತಾ ಹೋಗೋಣ. ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನು ಉಂಟು ಮಾಡ್ತವೆ. ಅಂದರೆ ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ, ಈಗ ನಾವು ಹಿಂದೆ ಒಂದು ನೋಡಿದ್ವಿ. ಅಂದರೆ ಈಗ 9 ಗ್ರಾಮ್
ನೀರಿದೆ ಅಂತಂದಾಗ 1 ಗ್ರಾಮ್ ಹೈಡ್ರೋಜನ್ ಇರುತ್ತೆ, 8 ಗ್ರಾಮ್ ಆಕ್ಸಿಜನ್ ಇರುತ್ತೆ ಅಂತ ನಾವು ನೋಡಿದ್ವಿ. ಇದು ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳ ಸಂಯೋಜನೆ ಹೊಂದಿ ಸಂಯುಕ್ತವನ್ನು ಉಂಟು ಮಾಡುತ್ತವೆ. ಅಂದರೆ 1 ಪ್ರಮಾಣ ಹೈಡ್ರೋಜನ್ 8 ಪ್ರಮಾಣ ಆಕ್ಸಿಜನ್ ಕೂಡಿ ಅಲ್ಲಿ ನೀರು ಎನ್ನುವಂಥ ಸಂಯುಕ್ತ ಇಲ್ಲಿ ಉಂಟಾಗುತ್ತೆ. ಇದನ್ನೇ ಡಾಲ್ಟನ್ ಅವರು ಹೇಳಿರುವಂಥದ್ದು. ಕೊನೆಯದಾಗಿ ಏನು ಹೇಳ್ತಾರೆ, ಒಂದು ಸಂಯುಕ್ತದಲ್ಲಿನ ಪರಮಾಣುಗಳು ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರುತ್ತವೆ. ಈಗ ನಾವು ಸಂಯುಕ್ತ ಅಂದರೆ ನೀರು ಅಂತ ಕನ್ಸಿಡರ್ ಮಾಡಿದ್ವಿ. ಆ ನೀರಿನಲ್ಲಿರುವ ಪರಮಾಣುಗಳ ವಿಧಗಳು ಯಾವುವು? ಒಂದು ಹೈಡ್ರೋಜನು, ಇನ್ನೊಂದು ಆಕ್ಸಿಜನ್ ಆಗಿರುತ್ತೆ. ಇವುಗಳ ಸಾಪೇಕ್ಷ ಸಂಖ್ಯೆಗಳು ಕೂಡ ಏನಾಗಿರ್ತವೆ? ಸ್ಥಿರವಾಗಿರ್ತವೆ ಅಂತಕ್ಕಂಥದ್ದನ್ನು ಡಾಲ್ಟನ್ ಅವರು ಹೇಳ್ತಾರೆ. ಸೊ ಇದನ್ನು 2 ಅಂಕಕ್ಕೆ 4 ಪಾಯಿಂಟನ್ನು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಸಿಗುತ್ತೆ. ಸೊ ಈ ಒಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಚೆಕ್ ಮಾಡ್ತಾರೆ, ಯಾವ ರೀತಿಯಾಗಿ ಅಂಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾವ ರೀತಿಯಾಗಿ ಅಂಕಗಳನ್ನು ಕೊಡ್ತಾರೆ ಎಂಬುದನ್ನು ನೀವು ನೋಡಬೇಕಾದ್ರೆ ದಯವಿಟ್ಟು SSLC ಪ್ರಶ್ನೆ ಪತ್ರಿಕೆ ಅಂದರೆ ನಮ್ಮ GPSTR ಎಕ್ಸಾಮನ್ನು ಆಲ್ಮೋಸ್ಟು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರು, ಸರ್ಕಾರಿ ಹುದ್ದೆಯಲ್ಲಿರುವಂತಹ ಶಿಕ್ಷಕರು, ಪರಿಣಿತ ಶಿಕ್ಷಕರು ಚೆಕ್ ಮಾಡೋದ್ರಿಂದ ಇಲ್ಲಿ ಇಲಾಖೆಯಿಂದ ಕಳುಹಿಸಲ್ಪಟ್ಟ ಕೀ ಉತ್ತರಗಳು ಅಂದರೆ SSLCಯ ಮಾದರಿ ಉತ್ತರಗಳನ್ನು ನೀವೇನು ಮಾಡಬೇಕು? ಗಮನಿಸಬೇಕು. ಅಲ್ಲಿ ಪ್ರತಿಯೊಂದು ಯಾವ ರೀತಿಯಾಗಿ ಅಂಕಗಳನ್ನು ಕೊಡ್ತಾರೆ, ಈ ಒಂದು ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ನೀಡಬೇಕು ಎಂಬುದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಅದನ್ನು ಡಿಸ್ಕಸ್ ನೋಡಿಕೊಂಡು ಬನ್ನಿ. ಅವೆಲ್ಲವೂ ಪ್ರತಿಯೊಂದು ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಇದೆ. ದಯವಿಟ್ಟು ನೀವು ಹೋಗಿ ವಿಸಿಟ್ ಮಾಡಿ ಆ ಒಂದು ಡೀಟೇಲನ್ನು ತಿಳ್ಕೊಬೋದು. ಸೊ ಮುಂದೆ ನಾವು ಏನಪ್ಪ ನೋಡ್ತಾ ಹೋಗೋಣ ಅಂದರೆ, ಈ ಲವೋಸಿವರ್ ಹೇಳಿರ್ತಕ್ಕಂಥದ್ದು, ಡಾಲ್ಟನ್ ಅವರು ಹೇಳಿರ್ತಕ್ಕಂಥದ್ದು ಮತ್ತು ಪರಮಾಣುಗಳಿಗೆ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಯಾವ ರೀತಿ ಪ್ರಶ್ನೆಗಳಿದ್ದಾವೆ, ಯಾವ ರೀತಿಯಾಗಿ ನಾವು ಇವುಗಳನ್ನ ಥಿಂಕ್ ಮಾಡಬೇಕು, ಅನಾಲೈಸಿಸ್ ಮಾಡಬೇಕು, ಕಲ್ತಿರೋದನ್ನು ನಾವು ಇಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಈ ಒಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ರಾಸಾಯನಿಕ ಕ್ರಿಯೆಯೊಂದರಲ್ಲಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ 5.3 ಗ್ರಾಂ ಸೋಡಿಯಂ ಮತ್ತು 6.9 ಗ್ರಾಂ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸಿ ಉತ್ಪನ್ನವಾದ 2.2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್, 0.9 ನೀರು ಮತ್ತು 8.2 ಗ್ರಾಂ ಸೋಡಿಯಂ ಎಥನಾಯೇಟ್ ಉಂಟು ಮಾಡಿದೆ. ಹಾಗಾದರೆ ಈ ಒಂದು ವೀಕ್ಷಣೆಯಲ್ಲಿ ರಾಶಿ ಸಂರಕ್ಷಣೆ ನಿಯಮದೊಂದಿಗೆ ಹೊಂದಾಣಿಕೆ ಆಗಿದೆ ಎಂದು ಸಾಧಿಸಿ ಅಂತ ಇದೆ. ಸೊ ಏನು ಮಾಡಬೇಕಪ್ಪ ಅಂದರೆ, ಯಾವ ಪ್ರತಿವರ್ತಕಗಳಿದ್ದಾವೆ ಅವುಗಳನ್ನು ಎಡಿಷನ್ ಮಾಡಬೇಕು. ಈಗ 5.3 + 6 ಎರಡನ್ನು ಕೂಡಿದರೂ ಎಷ್ಟಾಗುತ್ತೆ? 11.3 ಗ್ರಾಮ್ ಆಗುತ್ತೆ. ಸೊ ಅದರ ಉತ್ಪನ್ನ ಏನಿದೆ 2.2 ಗ್ರಾಮ್ + 0.9 ಗ್ರಾಮ್ + 8.2 ಗ್ರಾಮ್ ಎಲ್ಲವನ್ನು ಕೂಡಿದರೂ ಕೂಡ 11.3 ಆಗ್ತಾಯಿದೆ. ಅಂದರೆ ಎಷ್ಟು ನಮಗೆ ಪ್ರತಿವರ್ತಕಗಳು ಇದ್ದವು ಅಷ್ಟೇ ರಾಶಿ ಉತ್ಪನ್ನದಲ್ಲಿ ಕೂಡ ನಮಗೆ ಸಿಗುತ್ತೆ. ಇದಕ್ಕೆ ನಾವು ರಾಶಿ ಸಂರಕ್ಷಣಾ ನಿಯಮ ಅಂಥೇಳಿ ಕರಿತೀವಿ. ಓಕೆ. ಸೊ ಇವಾಗ ಎರಡನೇ ಪ್ರಶ್ನೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ರಾಶಿ 1:8 ಇದೆ. ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡುತ್ತೆ. ಹಾಗಾದರೆ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಸಂಪೂರ್ಣವಾಗಿ ವರ್ತಿಸಲು ಬೇಕಾಗುವಂಥ ಆಕ್ಸಿಜನ್ ಎಷ್ಟು? ಸೊ ನೋಡಿ, ಈಗ 1:8 ಎಂತಕ್ಕಂಥದ್ದು H2Oದ ಒಂದು ಹೈಡ್ರೋಜನ್ 1:8 ಎನ್ನುವಂಥದ್ದು ನಿಮಗೆ ಗೊತ್ತಿದೆ. ನಮಗೆ ಇಲ್ಲಿ 3 ಗ್ರಾಂ ಹೈಡ್ರೋಜನನ್ನು ಕೊಟ್ಟಿದ್ದಾರೆ. ಅಂದರೆ ಹೈಡ್ರೋಜನನ್ನು ಕೇಳಿದರೆ 3 ಗ್ರಾಮ್ ಆಗ್ತಾಯಿತ್ತು. ಆದರೆ ಇಲ್ಲಿ ನಮಗೆ ಎಷ್ಟು ಆಕ್ಸಿಜನ್ ಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ 3 × 8 ಅಂದಾಗ 24 ಗ್ರಾಮ್ ಆಕ್ಸಿಜನ್ ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಮೂರನೇ ಪ್ರಶ್ನೆ, ಡಾಲ್ಟನ್ ಅವರ ಪರಮಾಣು ಸಿದ್ಧಾಂತ ಯಾವ ಆಧಾರಾಂಶ ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ? ಡಾಲ್ಟನ್ ಅವರ ಪರಮಾಣು ಸಿದ್ಧಾಂತ ಯಾವ ರಾಶಿ ಸಂರಕ್ಷಣಾ ನಿಯಮ ಅಂತಂದರೆ ಲಿಯೋಸಿವರ್ ಹೇಳಿರುವಂತಹ ರಾಶಿ ಸಂರಕ್ಷಣಾ ನಿಯಮ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈ ಒಂದು ನಿಯಮಕ್ಕೆ ಈ ಒಂದು ಸಿದ್ಧಾಂತ ಹೇಳುವಂಥದ್ದು. ನಾಲ್ಕನೇದು, ಡಾಲ್ಟನ್ ಅವರ ಪರಮಾಣು ಸಿದ್ಧಾಂತ ಯಾವ ಆಧಾರಾಂಶ ನಿರ್ದಿಷ್ಟ ಅನುಪಾತವನ್ನು ವಿವರಿಸುತ್ತದೆ? ಸೊ
ಇಲ್ಲಿ 3ನೇ ಪ್ರಶ್ನೆ ಉತ್ತರವನ್ನು ನೋಡಿ. ಪರಮಾಣುಗಳು ಅವಿಭಾಜ್ಯ ಕಣಗಳನ್ನು ಅವುಗಳ ರಾಶಿಯ ಕ್ರಿಯೆಯಲ್ಲಿ ಸೃಷ್ಟಿಸಲು ಮತ್ತು ನಾಶಪಡಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಲಾ ಆಫ್ ಕನ್ಸರ್ವೇಷನ್. 4ನೇದು ಡಾಲ್ಟನ್ ಅವರ ಪರಮಾಣು ಸಿದ್ಧಾಂತ ನಿರ್ದಿಷ್ಟ ಅನುಪಾತ ನಿಯಮ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಡಾಲ್ಟನ್ ಅವರು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಸಾಪೇಕ್ಷ ಸಂಖ್ಯೆಗಳು ಯಾವಾಗಲೂ ಸ್ಥಿರವಾಗಿರುತ್ತೆ, ಸ್ಥಿರ ಅನುಪಾತ ನಿಯಮ ಅಂತ ಹೇಳ್ಬೋದು. ಈ ಒಂದು ನಿಯಮದ ಆಧಾರವಾಗಿ ಡಾಲ್ಟನ್ ಅವರು ಈ ಒಂದು ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಓಕೆ, ಈಗ ಪರಮಾಣು ಎಂದರೇನು ಅಂತ ನೋಡ್ತಾ ಹೋಗೋಣ. ಪರಮಾಣು ಅಂತಂದ್ರೆ ನೀವು ಸಾಮಾನ್ಯವಾಗಿ ಯಾವುದೇ ಒಂದು ಗೋಡೆ ನಿರ್ಮಾಣವನ್ನು ಮಾಡ್ತಾ ಇರೋದನ್ನ ಗಮನಿಸಿರ್ತಾರೆ, ಅಥವಾ ಒಂದು ರೂಮನ್ನು ಗಮನಿಸ್ತಾ ಇರ್ತಾರೆ. ಆ ಒಂದು ಕಟ್ಟುವಂಥ ಸಂದರ್ಭದಲ್ಲಿ ಎಲ್ಲ ಕೊಠಡಿಗಳಲ್ಲೂ ಕೂಡ ಕಟ್ಟಡವಾಗಿರೋದನ್ನು ಗಮನಿಸ್ತೀರಿ. ಬೃಹತ್ತಾದ ಕಟ್ಟಡದ ರಚನೆ ಮೂಲ ಘಟಕ ಯಾವುದಾಗಿರುತ್ತೆ? ಒಂದು ಇಟ್ಟಂಗಿ ಆಗಿರುತ್ತೆ. ಸೊ ಇಟ್ಟಂಗಿ ಚಿಕ್ಕ 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 ಮರಳಿನ ಚಿಕ್ಕ ಕಣಗಳ ಹಾಗೆ ಅಲ್ಲಿ ಇಟ್ಟಂಗಿಯನ್ನು ಜೋಡಿಸ್ತಾ ಹೋದಾಗ ಒಂದು ಮನೆ ಅಂತ ನಿರ್ಮಾಣ ಆಗುತ್ತೆ. ಈ ಸಣ್ಣ ಸಣ್ಣ ರೀತಿಯಾದ ಕಟ್ಟಡಗಳು ಯಾವ ರೀತಿಯಾಗಿರ್ತವೆ, ಅದೇ ರೀತಿಯಾಗಿ ಯಾವುದೇ ಒಂದು ದ್ರವ್ಯದಲ್ಲಿ ಕೂಡ ಪರಮಾಣುಗಳು ಏನಾಗಿರ್ತಾವಪ್ಪ ಅಂದರೆ ಚಿಕ್ಕ ಚಿಕ್ಕದಾಗಿ ಜೋಡಿಸಲ್ಪಟ್ಟಿರ್ತವೆ. ಸೊ ಇದಕ್ಕೆ ನಮಗೆ ಪರಮಾಣುಗಳ ಎಕ್ಸಾಂಪಲ್. ಈಗ ಒಂದು ದೊಡ್ಡ ಮನೆ ಅಂತಂದರೆ ಅಲ್ಲಿ ಹಲವಾರು ರೀತಿಯಾದ ಇಟ್ಟಂಗಿ ಪೊಟ್ಟಣಗಳು ಇರ್ತವೆ. ಅದೇ ರೀತಿಯಾಗಿ ಒಂದು ದ್ರವ್ಯ ಅಂತಂದರೆ ಆ ದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ರೀತಿಯಾದ ಏನಿರ್ತವಪ್ಪ ಅಂದರೆ ಪರಮಾಣುಗಳು ಇರ್ತವೆ. ಸೊ ಇವಾಗ ಈ ಒಂದು ಪರಮಾಣುಗಳನ್ನು ನಾವು ಯಾವುದರಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ ಅಂದರೆ, ಈಗ ಉದ್ದವನ್ನು ನಾವು ಮೀಟರು, ಸೆಂಟಿಮೀಟ್ರ್ ಈ ರೀತಿಯಾಗಿ ನೋಡ್ತೀವಿ. ತೂಕವನ್ನು kg, ಗ್ರಾಮ್ಸಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಲೀಟರನ್ನು ಯಾವುದೇ ಒಂದು ದ್ರವ್ಯವನ್ನು ಅಂದರೆ ಲಿಕ್ವಿಡನ್ನು ಅಳಿಬೇಕಾದ್ರೆ ಲೀಟರಲ್ಲಿ ನಾವು ಅಳಿತೀವಿ. ಅದೇ ರೀತಿಯಾಗಿ ಪರಮಾಣುವನ್ನು ಯಾವ ರೀತಿಯಾಗಿ ಅಳಿತೀವಿ ಅಂತ ನೋಡೋದಾದರೆ, ಪರಮಾಣುವನ್ನು ನಾವು ನ್ಯಾನೋಮೀಟರ್ಗಳಲ್ಲಿ ಅಳಿತೀವಿ. ಹಾಗಾದರೆ 1 ನ್ಯಾನೋಮೀಟರ್ ಅಂತಂದರೆ ಎಷ್ಟು? 1 ಮೀಟರ್ಗೆ 10⁻⁹ ನ್ಯಾನೋಮೀಟರ್ ಇರುತ್ತೆ. ಅಂದರೆ 1 ಮೀಟರ್ ಅಂದರೆ 1 ಮೀಟರ್ = 10⁻⁹ ನ್ಯಾನೋಮೀಟರ್ ಅಂತ ಇರುತ್ತೆ. ಸೊ ಇಲ್ಲಿ ಸಾಪೇಕ್ಷ ಮೀಟರ್ಗಳಲ್ಲಿ ಅಂತ ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಹೈಡ್ರೋಜನ್ ಎಷ್ಟಿರುತ್ತೆ ಅಂದರೆ 10⁻⁻10 ಹೈಡ್ರೋಜನ್ ಪರಮಾಣು ಇರುತ್ತೆ, ಮತ್ತು 10⁻⁹ ನೀರಿನ ಅಣು ಇರುತ್ತೆ, 10⁻⁸ ಹಿಮೋಗ್ಲೋಬಿನ್ ಅಣು ಇರುತ್ತೆ, 10⁻⁴ ಮರಳಿನ ಕಣ ಇರುತ್ತೆ, 10⁻³ ಇರುವೆ ಇರುತ್ತೆ, 10⁻⁻1 ಕಲ್ಲಂಗಡಿ ಹಣ್ಣು ಇರುತ್ತೆ. ಇವು ನ್ಯಾನೋಮೀಟರ್ಗಳಲ್ಲಿ ನಾವು ಕಾಣ್ತೇವೆ. ಸೊ ಈಗ ಪರಮಾಣುಗಳು ನಗಣ್ಯ ಗಾತ್ರವನ್ನು ಹೊಂದಿದರೂ ಕೂಡ ಅವುಗಳನ್ನು ಕಾಳಜಿ ತೋರಿಸ್ಬೇಕಾಗತ್ತೆ. ಯಾಕೆ ಕಾಳಜಿ ತೋರಿಸ್ಬೇಕಾಗತ್ತೆ? ಇಡೀ ನಮ್ಮ ಬ್ರಹ್ಮಾಂಡ, ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ದ್ರವ್ಯವೂ ಕೂಡ ಏನಾಗಿರುತ್ತೆ? ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಪ್ರತಿಯೊಂದು ಪರಮಾಣುಗೂ ನಾವು ಕಾಳಜಿ ವಹಿಸಬೇಕಾದ ಒಂದು ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಆಧುನಿಕ ತಂತ್ರಜ್ಞಾನಗಳ ಮೂಲಕ ನಾವು ಧಾತುಗಳ ಮೇಲ್ಮೈಯಲ್ಲಿರುವಂಥ ಪರಮಾಣುಗಳ ವರ್ಧಿತ ಚಿತ್ರಗಳನ್ನು ನಾವು ಇಲ್ಲಿ ಪಡಿಬೋದು. ಸುಮಾರು ಈಗ ಸಿಲಿಕಾನ್ ಅಂತ ಏನಿದೆ, ಸಿಲಿಕಾನ್ನ ಮೇಲ್ಮೈ ಚಿತ್ರ ಈ ರೀತಿಯಾಗಿರುತ್ತೆ. ಈ ರೀತಿಯಾದ ಚಿಕ್ಕ ಚಿಕ್ಕದಾದ ಪೊಟ್ಟಣಗಳಿಂದ ಈ ಪರಮಾಣುಗಳಿಂದ ಸಿಲಿಕಾನ್ ಮಾಡಲ್ಪಟ್ಟಿರುತ್ತೆ. ಹಾಗಾದರೆ ನಮ್ಮ ಭೂಮಿ ಮೇಲಿರುವಂಥ ಹಲವಾರು ರೀತಿಯಾದ ಧಾತುಗಳು, ಪರಮಾಣುಗಳು ಆಧುನಿಕ ಕಾಲದ ಸಂಕೇತಗಳನ್ನು, ಅಂದರೆ ನಮ್ಮ ಭೂಮಿ ಮೇಲೆ ಸಾಕಷ್ಟು ರೀತಿಯಾದ ಪರಮಾಣುಗಳು ಸಿಗ್ತವೆ, ಸಾಕಷ್ಟು ರೀತಿಯಾದ ಧಾತುಗಳು ಸಿಗ್ತವೆ. ಹಾಗಾದರೆ ಅವುಗಳನ್ನು ನೆನಪಿಟ್ಟುಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ನೋಡ್ತಾ ಹೋದಾಗ, ಇಲ್ಲಿ ನಿರ್ದಿಷ್ಟ ಅರ್ಥದಲ್ಲಿ ಸಂಕೇತಗಳನ್ನು ಬಳಸಿ ಅವುಗಳನ್ನು ಗುರುತಿಸುವಂಥ ಪ್ರಯತ್ನ ಮಾಡಿದ ಮೊದಲ ವಿಜ್ಞಾನಿ ಯಾರಪ್ಪ ಅಂದರೆ ಅವರೇ ಜಾನ್ ಡಾಲ್ಟನ್. ಏನು ಕೇಳ್ತಾರೆ ಪ್ರಶ್ನೆಯ, ಧಾತುಗಳಿಗೆ ಸಂಕೇತವನ್ನು ಬಳಸಿದ ಮೊದಲ ವಿಜ್ಞಾನಿ ಯಾರು ಅಂದರೆ ಅವರು ಜಾನ್ ಡಾಲ್ಟನ್. ಧಾತುವಿನ ಸಂಕೇತವನ್ನು ಬಳಸಿದಾಗ ಅದರೊಂದಿಗೆ ಆ ಧಾತುವಿನ ನಿರ್ದಿಷ್ಟ ಪರಮಾಣುವನ್ನು ಸೂಚಿಸುವ ಅರ್ಥವನ್ನು ಒಳಗೊಂಡಿತು. ಬರ್ಜಿಲಿಯಸ್ ಧಾತುಗಳ ಸಂಕೇತವನ್ನು ಧಾತುಗಳ ಹೆಸರಿಗೆ 1-2 ಅಕ್ಷರಗಳನ್ನು ಬಳಸಿ ಮಾಡಬಹುದೆಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಾವು ಯಾವ ಧಾತುವನ್ನು ಯಾವ ಒಂದು ಸಂಕೇತದಲ್ಲಿ ನೋಡ್ತೀವಿ ಅಂತ ನೋಡ್ಬೋದು. ಈ ರೀತಿಯಾದ ಸಂಕೇತಗಳನ್ನು ಕೊಟ್ಟು ಅವುಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಧಾತುವಿನ ಸಂಕೇತವನ್ನು ಕೊಟ್ಟು ಈ ಕೆಳಗಿನ ಯಾವ ಧಾತುಗಳಿಗೆ ಇದು ಸಂಕೇತ ಆಗಿದೆ ಅಂತೇಳಿ ಕೂಡ ಕೇಳ್ಬೋದು. ಸೊ ಇವಾಗ ಹೈಡ್ರೋಜನಲ್ಲಿ ಮಿಡಲಲ್ಲಿ ಒಂದು ಡಾಟ್ ಇರುತ್ತೆ, ಇದು ಹೈಡ್ರೋಜನ್. ಕಾರ್ಬನ್ ಅಂದರೆ ಕಪ್ಪಾಗಿ ಒಂದು ಗ್ರೇ ಕಲರ್ ಮಾಡುತ್ತಾರೆ, ಅದು ಕಾರ್ಬನ್. ಆಕ್ಸಿಜನ್ ಅಂದರೆ ಅಗದಿ ಕ್ಲಿಯರ್ ಆಗಿರುತ್ತೆ. ಸೊ ಇಷ್ಟು ನೆನಪುಳಿತು ಅಂತ ಅನ್ಕೋತೀನಿ.
ಮಿಡಲ್ ಡಾಟ್ ಇದ್ದರೆ ಹೈಡ್ರೋಜನ್, ಸ್ವಲ್ಪ ಬ್ಲ್ಯಾಕ್ ಕಲರ್ ಶೇಡ್ ಇದ್ದರೆ ಇದು ಕಾರ್ಬನ್, ಫುಲ್ ಕ್ಲಿಯರ್ ಆಗಿದ್ದರೆ ಅದು ಆಕ್ಸಿಜನ್. ಫಾಸ್ಫರಸ್ಗೆ ಇಲ್ಲಿ ಏನಿರುತ್ತೆ, ಸರ್ಕಲಲ್ಲಿ 3 ಪಾರ್ಟ್ಸ್ ಇರುತ್ತೆ. 4 ಪಾರ್ಟ್ಸ್ ಇದ್ದರೆ ಸಲ್ಫರು, ಅದರಲ್ಲಿ ಐ ಇದ್ದರೆ ಐರನ್ನು, ಸಿ ಇದ್ದರೆ ಕಾಫರು, ಎಲ್ ಇದ್ದರೆ ಲೆಡ್ಡು, ಎಸ್ ಇದ್ದರೆ ಸಿಲ್ವರು, ಚಿನ್ನ ಇದ್ದರೆ ಗೋಲ್ಡು, ಪ್ಲಾಟಿನಮ್ ಇದ್ದರೆ ಪಿ, ಪಾದರಸ ಇದ್ದರೆ ಸರೌಂಡಿಂಗ್ ಅಂದರೆ ಸರ್ಕಂಫರೆನ್ಸಲ್ಲಿ ಈ ರೀತಿಯಾಗಿ ಡಾಟೆಡ್ ಇರುತ್ತೆ, ಇದಕ್ಕೆ ಪಾದರಸ ಅಂತ ಕರಿತೀವಿ. ಸೊ ಇಲ್ಲಿ ಮುಖ್ಯವಾಗಿ ಎಲ್ಲವೂ ಕೂಡ ಅಕ್ಷರಲ್ಲಿ ಕೂಡ ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅಕ್ಷರಗಳಿಲ್ಲದೆ ಹೋದರೆ ಈ ರೀತಿಯಾಗಿ ಸಲ್ಫರ್ ಇದ್ದರೆ 4 ಪಾರ್ಟ್ಸ್, ಫಾಸ್ಫರಸ್ ಇದ್ದರೆ 3 ಪಾರ್ಟ್ಸ್, ಕ್ಲಿಯರ್ ಇದ್ದರೆ ಆಕ್ಸಿಜನ್, ಬ್ಲ್ಯಾಕ್ ಕಲರ್ ಇದ್ದರೆ ಕಾರ್ಬನ್, ಮಿಡಲ್ ಡಾಟ್ ಇದ್ದರೆ ಹೈಡ್ರೋಜನ್, ಸುತ್ತುವರೆಗೂ ಡಾಟೆಡ್ ಇದ್ದರೆ ಸರ್ಕಂಫರೆನ್ಸಲ್ಲಿ ಡಾಟೆಡ್ಗಳಿದ್ರೆ ಇದಕ್ಕೆ ಪಾದರಸ. ಈ ರೀತಿಯಾಗಿ ನಾವು ನೆನ್ಪಿಟ್ಕೋಬೋದು. ಸೊ ಇವಾಗ ಆರಂಭದಲ್ಲಿ ನಾವು ಧಾತುಗಳನ್ನು ಹೆಸರುಗಳನ್ನು ಅವುಗಳ ಮೊದಲ ಬಾರಿಗೆ ದೊರಕಿದ ಸ್ಥಳದಲ್ಲೂ ಹೆಸರನ್ನು ಪಡೆಯಲಾಗುತ್ತದೆ. ಯಾವ ರೀತಿಯಾಗಿ ಹೆಸರನ್ನು ಇಂಡಿಕೇಟ್ ಮಾಡ್ತಾರೆ, ಧಾತುಗಳಿಗೆ ಯಾವ ರೀತಿಯಾಗಿ ಹೆಸರನ್ನು ಇಟ್ಟರು ಅಂತ ನೋಡೋದಾದರೆ, ಮೊದಲನೇದಾಗಿ ಮೊದಲ ಬಾರಿಗೆ ಅವು ದೊರಕಿದ ಸ್ಥಳದ ಆಧಾರದ ಮೇಲೆ ಅದನ್ನು ಪಡೀತಾರೆ. ಉದಾಹರಣೆಗೆ ಕಾಪರ್ ಅರ್ಧ ಹೆಸರನ್ನು ಸರ್ಪ್ರಸ್ನಿಂದ ತೆಗೆದುಕೊಳ್ಳಲಾಗಿದೆ. ಸರ್ಪ್ರಸ್ ಅಂದರೆ ಏನು? ಇದು ಗ್ರೀಕ್ ದೇಶ ಏನಿದೆ ಅಂದರೆ ಮಿಡಲ್ ಈಸ್ಟಲ್ಲಿರುವಂಥ ಗ್ರೀಕ್ ದೇಶ ಮತ್ತು ಟರ್ಕಿ ದೇಶದ ಮಧ್ಯದಲ್ಲಿರುವಂಥ ಒಂದು ಸರ್ಪ್ರೈಸ್ ಅನ್ನುವಂಥ ದೇಶ. ಈ ಒಂದು ದೇಶದಲ್ಲಿ ಮೊದಲ ಬಾರಿಗೆ ಸಿಕ್ಕಿರೋದ್ರಿಂದ ಇದನ್ನು ಕಾಪರ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಸೊ ನಿರ್ದಿಷ್ಟ ಬಣ್ಣಗಳಿಂದ ಪಡೆಯಲಾಗಿದೆ. ಉದಾಹರಣೆಗೆ ಚಿನ್ನದ ಹೆಸರನ್ನು ಆಂಗ್ಲ ಭಾಷೆಯ ಹಳದಿ ಎಂಬ ಅರ್ಥದ ಪದದಿಂದ ಪಡೆಯಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯುಪ್ಯಾಕ್ ಅಂದರೆ IUPAC ಶುದ್ಧ ಅನ್ವಯಿಕ ರಾಸಾಯನಿಕ ಶಾಸ್ತ್ರದ ಅಂತಾರಾಷ್ಟ್ರೀಯ ಸಂಸ್ಥೆ. ಈ ಒಂದು ವೈಜ್ಞಾನಿಕ ಸಂಸ್ಥೆಯಾಗಿದ್ದು ಇದು ಧಾತುಗಳ ಹೆಸರನ್ನು, ಸಂಕೇತಗಳನ್ನು, ಘಟಕಾಂಶಗಳನ್ನು, ಅನೇಕ ಧಾತುಗಳ ಸಂಕೇತಗಳನ್ನು ಆಂಗ್ಲ ಭಾಷೆಯ ಹೆಸರಿನ ಮೊದಲ ಮತ್ತು 2 ಅಕ್ಷರಗಳಿಂದ ಪಡೆಯಲಾಗಿದೆ. ಸಂಕೇತದ ಮೊದಲ ಅಕ್ಷರ ದೊಡ್ಡ ಅಕ್ಷರದಲ್ಲಿಯೂ ಎರಡನೇ ಅಕ್ಷರವು ಚಿಕ್ಕ ಅಕ್ಷರದಲ್ಲೂ ಬರೆಯುವಂಥದ್ದನ್ನು ರೂಢಿ ಮಾಡ್ತಾಯಿದೆ. ಯಾವುದು ಮಾಡ್ತಾಯಿದೆ? ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಸ್ಥೆ ಯುಪ್ಯಾಕ್, IUPAC ಅಂತ ಹೇಳಿ ಕರಿತೀವಿ. ಅಂದರೆ ಶುದ್ಧ ಮತ್ತು ಅನ್ವಯಿಕ ರಾಸಾಯನಿಕ ಶಾಸ್ತ್ರದ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಹೈಡ್ರೋಜನನ್ನು H ಎಂಬ ಅಕ್ಷರದಿಂದ, ಅಲ್ಯೂಮಿನಿಯಮನ್ನು ALನಿಂದ, ಅಂದರೆ ಮೊದಲಿಗೆ ಕ್ಯಾಪಿಟಲ್ ನಂತರ ಸ್ಮಾಲ್ ಲೆಟರ್, ಈ ರೀತಿಯಾಗಿ AL ಅಂದರೆ 2 ಕೂಡ ಕ್ಯಾಪಿಟಲ್ ಆಗಿ ಬರೆಯೋದಿಲ್ಲ. ಕೋಬಾಲ್ಟನ್ನು CO. ಕೆಲವು ಧಾತುಗಳ ಸಂಕೇತಗಳ ಆಂಗ್ಲ ಹೆಸರಿನ ಮೊದಲ ಅಕ್ಷರದೊಂದಿಗೆ ನಂತರ ಬರುವ ಅಕ್ಷರಗಳನ್ನು ತೆಗೆದುಕೊಂಡು ಪಡೆಯಲಾಗುತ್ತದೆ. ಕ್ಲೋರಿನನ್ನು Cl, ಸತು ಅಂದರೆ Zn, ಈ ರೀತಿಯಾಗಿ ಬರೆದಿರ್ತಾರೆ. ಸೊ ಇವಾಗ ಕೆಲವೊಂದಿಷ್ಟು ಸಂಕೇತಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸ್ತಾ ಹೋಗೋಣ. ಅಲ್ಯೂಮಿನಿಯಂ ಅಂದರೆ Al, ಆರ್ಗಾನ್ ಅಂದರೆ Ar, ಅಲ್ಯೂಮಿನಿಯಂ ಅಂದರೆ Al, ಆರ್ಗಾನ್ ಅಂದರೆ Ar, ಬೇರಿಯಂ ಅಂದರೆ Ba, ಬೋರಾನ್ ಅಂದರೆ B, ಬ್ರೋಮಿಯಂ ಅಂದರೆ Br, ಕ್ಯಾಲ್ಸಿಯಂ ಅಂದರೆ Ca, ಕಾರ್ಬನ್ ಅಂದರೆ C, ಕ್ಲೋರಿನ್ ಅಂದರೆ Cl, ಕೋಬಾಲ್ಟ್ CO, ತಾಮ್ರ, ಈ ರೀತಿಯಾಗಿ ಹೆಸರುಗಳನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನಾವು ಕಲಿತೀವಿ ಪರಮಾಣು ರಾಶಿ. ಅಂದರೆ ಪರಮಾಣು ಎಷ್ಟಿರುತ್ತೆ, ಅದನ್ನು ಯಾವ ರೀತಿಯಾಗಿ ಹೆಸರಿಸ್ತಾರೆ, ಎಲ್ಲಿಂದ ಹೆಸರಿಸ್ತಾರೆ, ಮೊದಲು ಯಾರು ಕಂಡುಹಿಡಿದ್ರು, ಎಲ್ಲವನ್ನು ಕೂಡ ಡೀಟೇಲಾಗಿ ನೋಡಿದ್ವಿ. ಈಗ ಪರಮಾಣು ರಾಶಿ. ಹಾಗಾದರೆ ನಾವು ಪರಮಾಣುಗಳನ್ನು ತೂಕ ಮಾಡೋದು ಹೇಗೆ, ಇವುಗಳ ರಾಶಿಯನ್ನು ಕಂಡುಹಿಡಿಯೋದು ಹೇಗೆ, ಇಲ್ಲೂ ಕೂಡ ಡಾಲ್ಟನ್ ಅವರು ಏನು ಪ್ರಯೋಗ ಮಾಡಿದರು ಅಂತ ನೋಡ್ತಾ ಹೋಗೋಣ. ಸೊ ಡಾಲ್ಟನ್ ಅವರು ಪ್ರತಿಪಾದಿಸಿದ ಸಿದ್ಧಾಂತದ ಅತಿ ಪ್ರಮುಖ ಪರಿಕಲ್ಪನೆ ಎಂದರೆ ಪರಮಾಣು ರಾಶಿ. ಅವರ ಪ್ರಕಾರ ಪ್ರತಿ ಧಾತುವಿಗೂ ವಿಶಿಷ್ಟವಾದ ರಾಶಿಯನ್ನು ಹೊಂದಿರುತ್ತೆ. ಯಾವುದೇ ಒಂದು ಪರಮಾಣು ಇರಲಿ ಅಲ್ಲಿ ವಿಶಿಷ್ಟವಾದ ರಾಶಿಯನ್ನು ಹೊಂದಿರುತ್ತೆ. ಈ ಸಿದ್ಧಾಂತವು ಸ್ಥಿರ ಅನುಪಾತದ ನಿಯಮವನ್ನು ಎಷ್ಟು ಚೆನ್ನಾಗಿ ವಿವರಿಸಿದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ವಿಜ್ಞಾನಿಗಳನ್ನು ಪರಮಾಣು ರಾಶಿಯನ್ನು ಅಳೆಯುವಂತೆ ಪ್ರೇರೇಪಿಸಿತು. ಒಂದು ಪರಮಾಣುವಿನ ರಾಶಿಯನ್ನು ನಿರ್ಧರಿಸುವುದು ಸಾಪೇಕ್ಷವಾಗಿ ಅತ್ಯಂತ ಕಠಿಣವಾದ ಕೆಲಸವಾಗಿದ್ದು, ರಾಸಾಯನಿಕ ಸಂಯೋಜನೆಯ ನಿಯಮಗಳು ಮತ್ತು ಸಂಯುಕ್ತಗಳು ಉಂಟಾಗುವುದರ ಆಧಾರದ ಮೇಲೆ ಸಾಪೇಕ್ಷ ಪರಿಮಾಣ ರಾಶಿಯನ್ನು ನಿರ್ಧರಿಸಲಾಗುತ್ತದೆ. ಹಾಗಾದರೆ ಪರಮಾಣುವಿನ ಸಾಪೇಕ್ಷ ರಾಶಿ ಯಾವುದರ ಮೇಲೆ ನಿರ್ಧರಿಸಲಾಗುತ್ತದೆ? ರಾಸಾಯನಿಕ ಸಂಯೋಜನೆಯ ನಿಯಮಗಳು, ಅದರಿಂದ ಉಂಟಾದ ಸಂಯುಕ್ತಗಳ ಆಧಾರದ ಮೇಲೆ ಇದನ್ನು ಏನು ಮಾಡುತ್ತೆ, ಸಾಪೇಕ್ಷ ಪರಮಾಣು ರಾಶಿಯನ್ನು ಕಂಡುಹಿಡಿತಾರೆ. ನಂತರ ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ.
ಕಾರ್ಬನ್ ಮತ್ತು ಆಕ್ಸಿಜನ್ಗಳಿಂದ ಉಂಟಾದ ಸಂಯುಕ್ತ ಕಾರ್ಬನ್ ಮೊನಾಕ್ಸೈಡ್. ಈ ಒಂದು ಸಂಯುಕ್ತದ ಉದಾಹರಣೆನ ನಾವೀಗ ತೆಗೆದುಕೊಳ್ತಾ ಇದ್ವಿ. ಈಗ 3 ಗ್ರಾಮ್ನಷ್ಟು ಕಾರ್ಬನ್ನು 4 ಗ್ರಾಮ್ನಷ್ಟು ಆಕ್ಸಿಜನ್ನ ಸಂಯೋಗ ಹೊಂದಿದಾಗ ಅದು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಉಂಟು ಮಾಡುತ್ತದೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಕಾರ್ಬನ್ ತನ್ನ ರಾಶಿಯ 4/3 ರಾಶಿಯನ್ನು ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದಿರುತ್ತದೆ. ಈ ಪರಮಾಣು ರಾಶಿ ಏಕಮಾನವು AMU ಎಂಬ ಸಂಕ್ಷಿಪ್ತವಾಗಿ ಇದನ್ನು ಪರಿಗಣಿಸಲಾಗುತ್ತದೆ. ಇದನ್ನು ಇತ್ತೀಚೆಗೆ IUPAC ಅವರು ಶಿಫಾರಸಿನ ಅನ್ವಯ ಯು ಅಂತ ಮಾತ್ರ ಬರೀತಾ ಇದ್ದಾರೆ. ಮೊದಲಿಗೆ AMU ಅಂತ ಬರೀತಾ ಇದ್ರು, ಈಗ ಯು ಅಂದರೆ ಏಕೀಕೃತ ರಾಶಿ, ಯುನಿಟರಿ ಮಾಸ್ ಅಂತ ಕೂಡ ಹೇಳ್ಬೋದು. ಕಾರ್ಬನ್ ಪರಮಾಣು ರಾಶಿಯ ಸಮವೆಂದರೆ ಭಾವಿಸಿದರೆ ಕಾರ್ಬನ್ ರಾಶಿಯು 1.0 U ಆದಾಗ ಆಕ್ಸಿಜನ್ ಪರಮಾಣು 1.33 U ಆಗಿರುತ್ತದೆ ಎಂದು ವ್ಯಾಖ್ಯಾನಿಸಬಹುದು. ಅಂದರೆ ಇಲ್ಲಿ ಪೂರ್ಣಾಂಕ ಅಥವಾ ಸಾಧ್ಯವಾದಷ್ಟು ಪೂರ್ಣಾಂಕಗಳಿಗೆ ಸಮೀಪದ ಬೆಲೆಯನ್ನು ನಾವಿಲ್ಲಿ ಅನುಕೂಲಕ್ಕಾಗಿ ತೆಗೆದುಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಈ ಒಂದು ಪ್ರಪಂಚದಲ್ಲಿ ಪ್ರಾರಂಭದಲ್ಲಿ ವಿಜ್ಞಾನಿಗಳು ಪರಮಾಣು ರಾಶಿ ಏಕಮಾನ ಅನ್ವಯಿಸಿದಾಗ ನಿಸರ್ಗದಲ್ಲಿ ಲಭ್ಯವಿದ್ದ ಆಕ್ಸಿಜನ್ನ ಪರಮಾಣು ರಾಶಿಯು 1/16 ಏಕಮಾನವಾಗಿ ಆಯ್ಕೆ ಮಾಡಿಕೊಂಡು ಇದನ್ನು ಸೂಕ್ತವೆಂದು ಪರಿಗಣಿಸಲು ಇದಕ್ಕೆರಡು ಕಾರಣ ಏನಪ್ಪ ಅಂದರೆ, ಸೊ ಈಗ ಪರಮಾಣು ರಾಶಿಯನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಒಂದು ಏಕಾಂಶ ರಾಶಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದು ಏಕಾಂಶ ರಾಶಿ ಏನಪ್ಪ ಅಂದರೆ ಆಕ್ಸಿಜನ್ನ ಪರಮಾಣು ರಾಶಿ 1/16 ನಾವು ರೆಫರೆನ್ಸ್ ಪಾಯಿಂಟ್ ಆಗಿ ತಗೋತೀವಿ. ಯಾಕಪ್ಪ 1/16 ರೆಫರೆನ್ಸ್ ಪಾಯಿಂಟ್ ಆಗಿ ತಗೋತೀವಪ್ಪ ಅಂದರೆ, ಆಕ್ಸಿಜನ್ ಒಂದು ಅಪಾರ ಸಂಖ್ಯೆಯ ಧಾತುಗಳೊಂದಿಗೆ ಇದು ವರ್ತಿಸ್ತಾ ಇತ್ತು, ಸಂಯುಕ್ತಗಳನ್ನು ಉಂಟು ಮಾಡ್ತಾಯಿತ್ತು. ಆಕ್ಸಿಜನನ್ನೇ ಯಾಕೆ ತಗೊಂಡ್ರು ಅಂತ ನೋಡೋದಾದರೆ, ಈ ಆಕ್ಸಿಜನ್ ಏನಿದೆ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್, ಅಂದರೆ ಇದು ಹೆಚ್ಚು ಕ್ರಿಯಾಶೀಲವಾಗಿರುವಂಥ ಧಾತು. ಬೇರೆ ಧಾತುಗಳೊಂದಿಗೆ ಸಂಯುಕ್ತ ಹೊಂದಿ ಅತ್ಯಂತ ವೇಗವಾಗಿ ಸಂಯುಕ್ತವನ್ನು ಉಂಟು ಮಾಡ್ತವೆ. ಹಾಗಾಗಿ ಆಕ್ಸಿಜನನ್ನು ರೆಫರೆನ್ಸ್ ಆಗಿ ತೆಗೆದುಕೊಳ್ಳಿಕ್ಕೆ ಮೊದಲನೇ ಒಂದು ಕಾರಣ ಆಗಿತ್ತು. ಎರಡನೇ ಒಂದು ಕಾರಣ ಏನಪ್ಪ ಅಂದರೆ, ಈ ಪರಮಾಣು ರಾಶಿ ಮಾನವ ಬಹುತೇಕ ಧಾತುಗಳ ಪರಮಾಣು ರಾಶಿಯನ್ನು ಪೂರ್ಣಾಂಕದಲ್ಲಿ ಕೊಡುತ್ತಿತ್ತು. ಯಾವುದೇ ಒಂದು ಪರಮಾಣು ರಾಶಿಯೊಂದಿಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಅಕ್ಯುರೇಟಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪೂರ್ಣಾಂಕ ಸಂಖ್ಯೆಯನ್ನು ಇದು ಕೊಡ್ತಾ ಇತ್ತು. ಹಾಗಾಗಿ ಆಕ್ಸಿಜನನ್ನು ಕನ್ಸಿಡರ್ ಮಾಡ್ತಾರೆ. ಎರಡು ಮುಖ್ಯ ಕಾರಣಗಳು ಈ ರೀತಿಯಾಗಿದ್ದವು. ಆದರೂ ಕೂಡ ಮುಂದೆ ಕನ್ಸಿಡರ್ ಮಾಡ್ತಾರೆ. 1961 ಪರಮಾಣು ರಾಶಿಯನ್ನು ಅಳೆಯಲು ವಿಶ್ವದಾದ್ಯಂತ ಒಪ್ಪಿಕೊಳ್ಳಲಾದ ಕಾರ್ಬನ್ 12 ಐಸೋಟೋಪನ್ನು ಆದರ್ಶಮಾನವಾಗಿ ಅಂಗೀಕರಿಸಲಾಯಿತು. ಮೊದಲು 1/16 ಆಕ್ಸಿಜನನ್ನು ತಗೋತಾ ಇದ್ದರು. 1961 ನಂತರ ಏನು ಮಾಡಿದರು, ಕಾರ್ಬನ್ 12 ಐಸೋಟೋಪನ್ನು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. ಮಾನವನಿಗೆ ನಿಖರವಾಗಿ ಕಾರ್ಬನ್ 12 ಪರಮಾಣು ರಾಶಿಯು 12ನೇ ಒಂದು ಭಾಗಕ್ಕೆ ಸಮವಾಗಿರುತ್ತದೆ. ಎಲ್ಲ ಧಾತುಗಳು ಸಾಪೇಕ್ಷ ಪರಮಾಣು ರಾಶಿಗಳನ್ನು ಕಾರ್ಬನ್ 12 ಪರಮಾಣುವಿನೊಂದಿಗೆ ಹೋಲಿಸಿ ಕಂಡುಕೊಳ್ಳಲಾಯಿತು. ಸೊ ಈಗ ನಾವು ಇದನ್ನು ಯಾವ ರೀತಿಯಾಗಿ ಪರಮಾಣು ರಾಶಿಯನ್ನು ಮಾಡಬಹುದು ಅಂತ ನೋಡೋದಾದರೆ, ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಇಲ್ಲಿ. ಹಣ್ಣು ಮಾರಾಟಗಾರನೊಬ್ಬ ತೂಕದ ಯಾವುದೇ ಒಂದು ಆದರ್ಶ ಮಾನವನ್ನು ಬಳಸದೆ ಹಣ್ಣು ಮಾರಾಟ ಮಾಡುತ್ತಿದ್ದಾನೆ ಎಂದು ನೀವು ಏನು ಮಾಡಬೇಕು, ಅಸಂಪ್ಷನ್ ಮಾಡ್ಕೋಬೇಕು. ಯಾವುದೇ ಒಂದು ಹಣ್ಣು ಮಾರಾಟ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ತೂಕ ಮಾಡುವಂಥ ಮಟೀರಿಯಲ್ ಇಲ್ಲ, ಆದರೂ ಕೂಡ ತೂಕ ಮಾಡ್ತಾ ಇದ್ದಾನೆ. ಯಾವ ಒಂದು ಆಧಾರದ ಮೇಲೆ ಮಾಡ್ತಾ ಇದ್ದಾರೆ, ಅವರು ಕಲ್ಲಂಗಡಿ ಹಣ್ಣೊಂದನ್ನು ತೆಗೆದುಕೊಂಡು ಅದರ ತೂಕವು 12 ಏಕಮಾನಗಳಿಗೆ ಸಮ, ಅಂದರೆ 12 ಈಕ್ವಲ್ ಪಾರ್ಟ್ಸ್ ಮಾಡ್ತಾರೆ. ಒಂದು ಕಲ್ಲಂಗಡಿ ಹಣ್ಣನ್ನು ತೆಗೆದುಕೊಂಡು 12 ಈಕ್ವಲ್ ಪಾರ್ಟ್ಸ್ ಮಾಡ್ತಾರೆ. ಆಗ 12 ಕಲ್ಲಂಗಡಿ ಏಕಮಾನಗಳು ಅಥವಾ 12 ಹಣ್ಣಿನ ರಾಶಿ ಏಕಮಾನಗಳು. ಆತ ಕಲ್ಲಂಗಡಿ ಹಣ್ಣನ್ನು 12 ಸಮಭಾಗಗಳಾಗಿ ವಿಭಾಗಿಸುತ್ತಾನೆ. ತಾನು ಮಾರುವ ಹಣ್ಣುಗಳನ್ನು ಕಲ್ಲಂಗಡಿ ಹಣ್ಣಿನ ಒಂದು ತುಂಡಿನ ತೂಕದೊಂದಿಗೆ ಸಾಪೇಕ್ಷವಾಗಿ ಹೋಲಿಸಿ ತೂಕವನ್ನು ಕಂಡುಕೊಳ್ಳುತ್ತಾನೆ. ಅಂದರೆ ಒಂದು ಕಲ್ಲಂಗಡಿ ಹಣ್ಣನ್ನು 12 ಭಾಗಗಳಾಗಿ ಮಾಡಿ ಒಂದನ್ನು ತೂಕ ಮಾಡ್ತಾರೆ. ಸೊ ಈಗ 50 ಗ್ರಾಮ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಕಲ್ಲಂಗಡಿ 50 ಗ್ರಾಮ್ ಇದೆ. ಒಂದು ಕಲ್ಲಂಗಡಿ 50 ಗ್ರಾಮ್ ಆದರೆ 12 ಪೀಸು
50 ಗ್ರಾಮ್ ಅಂದರೆ 50 ಗ್ರಾಮ್ ಆದರೆ 12 ಪೀಸ್ಗಳ ತೂಕ ಎಷ್ಟಾಗಿರುತ್ತೆ? ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಅಂದರೆ 60 ಗ್ರಾಮ್ ಆಗಿರುತ್ತೆ ಅಂಥೇಳಿ ನಾವು ಅಸಂಪ್ಷನನ್ನು ಮಾಡ್ಕೋಬೋದು. ಅಂದರೆ ಇದನ್ನು ಒಂದು ಸಣ್ಣದಾದ ಒಂದು ಪೀಸನ್ನು ತೆಗೆದುಕೊಂಡು ನಾವು ಇಡೀ ಒಂದು ಧಾತುವಿನ ಅಥವಾ ಇಡಿಯಾದ ಒಂದು ವಸ್ತುವಿನ ತೂಕವನ್ನು ನಾವು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಎನ್ನುವುದನ್ನು ಕಾರ್ಬನ್ 12 ಎನ್ನುವಂಥದ್ದು ಹೇಳುತ್ತೆ. ಸೊ ಈಗ ಕೆಲವೊಂದಿಷ್ಟು ವಿಶೇಷ ಧಾತುಗಳು ನಮಗೆ ಸಾಮಾನ್ಯವಾಗಿ ಎಕ್ಸಾಮಲ್ಲಿ ಹೆಲ್ಪ್ ಆಗುವಂಥ ಕೆಲವೊಂದಿಷ್ಟು ವಿಶೇಷ ಧಾತುಗಳ ರಾಶಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಏನಿದೆ, ಹೈಡ್ರೋಜನ್ ಪರಮಾಣು ರಾಶಿ 1 ಆಗಿರುತ್ತೆ. ಹೈಡ್ರೋಜನ್ ಇದು ರೆಫರೆನ್ಸ್ 1 ಆಗಿರುತ್ತೆ. ಕಾರ್ಬನ್ 12, ನೈಟ್ರೋಜನ್ 14, ಆಕ್ಸಿಜನ್ 16, ಸೋಡಿಯಂ 23, ಮ್ಯಾಗ್ನೀಸಿಯಂ 24, ಸಲ್ಫರ್ 32, ಕ್ಲೋರಿನ್ 35.5, ಕ್ಯಾಲ್ಸಿಯಂ 40. ಇಷ್ಟು ಬೇಸಿಕ್ಕಾಗಿ ಎಲ್ಲ ಕೆಮಿಕಲ್ ರಿಯಾಕ್ಷನಲ್ಲಿ ಯೂಸ್ ಆಗುವಂಥ ಕೆಲವೊಂದಿಷ್ಟು ಧಾತುಗಳಿದ್ದಾವೆ. ಹೈಡ್ರೋಜನ್ 1, ಕಾರ್ಬನ್ 12, ನೈಟ್ರೋಜನ್ 14, ಆಕ್ಸಿಜನ್ 16, ಸೋಡಿಯಂ 23, ಮ್ಯಾಗ್ನೀಸಿಯಂ 24, ಸಲ್ಫರ್ 32, ಕ್ಲೋರಿನ್ 35.5, ಕ್ಯಾಲ್ಸಿಯಂ 40 ಅಂತಕ್ಕಂಥದ್ದು. ಹಾಗಾದರೆ ಪರಮಾಣುಗಳು ಹೇಗೆ ಅಸ್ತಿತ್ವದಲ್ಲಿದ್ದಾವೆ ಅಂದರೆ ಪರಮಾಣುಗಳು ಅಸ್ತಿತ್ವದಲ್ಲಿ ಇದ್ದಾವೆ ಅಂತ ನಾವು ಹೇಳಬೇಕಾಗಿದೆ. ಹಾಗಾದರೆ ಯಾವ ರೀತಿಯಾಗಿದ್ದಾವೆ? ಪರಮಾಣು ರಾಶಿಗಳು ಬಹುತೇಕ ಧಾತುಗಳು ಪರಮಾಣುಗಳು ಸ್ವತಂತ್ರವಾಗಿ ಅಸ್ತಿತ್ವವನ್ನು ಹೊಂದಿಲ್ಲ. ಆದರೆ ಇವು ಯಾವ ಒಂದು ರೂಪದಲ್ಲಿದ್ದಾವಪ್ಪ ಅಂದರೆ ಪರಮಾಣುಗಳು, ಅಣುಗಳು, ಅಯಾನುಗಳನ್ನು ಉಂಟು ಮಾಡ್ತವೆ. ಇವು ಪರಮಾಣು, ಅಣು, ಅಯಾನುಗಳನ್ನು ಉಂಟು ಮಾಡ್ತವೆ. ಈ ಅಣುಗಳು ಅಥವಾ ಅಯಾನುಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡು ನಾವು ನೋಡುತ್ತಿರುವ ಅಥವಾ ಮುಟ್ಟುತ್ತಿರುವ ಅನುಭವಕ್ಕೆ ಬರುವಂಥ ದ್ರವ್ಯವನ್ನು ಉಂಟು ಮಾಡುತ್ತವೆ. ಓಕೆ, ಈಗ ನಾವು ಯಾವುದೇ ಒಂದು ವಸ್ತುವನ್ನು ಮುಟ್ತಾ ಇದ್ದೀವಿ, ಯಾವುದೇ ಒಂದು ವಸ್ತುವನ್ನು ಫೀಲ್ ಮಾಡ್ತಾ ಇದ್ದೀವಿ, ಹಲವಾರು ರೀತಿಯಾದ ಅಣುಗಳು, ಅಯಾನುಗಳು, ಪರಮಾಣುಗಳ ಒಂದು ಒಟ್ಟೊಟ್ಟಿಗೆ ಸೇರಿಕೊಂಡು ಅಭೇದ್ಯವಾದ ದ್ರವ್ಯ ಆಗಿ ಉಂಟು ಮಾಡುತ್ತೆ. ಇದನ್ನು ನಾವು ಪರಮಾಣುಗಳು ಅಸ್ತಿತ್ವದಲ್ಲಿದ್ದಾವೆ ಅಂಥೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪರಮಾಣು ರಾಶಿ ಮಾನವನನ್ನು ವ್ಯಾಖ್ಯಾನಿಸಿ. ಪರಮಾಣುವನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಏಕೆ ಅಂತ ಪ್ರಶ್ನೆ ಇದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಉತ್ತರ ಹೇಳಾದರೂ ನಿಮಗೆ ಅರ್ಥ ಆಗಿದ್ರೆ, ಪರಮಾಣುಗಳನ್ನು ನಾವು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ, ಏಕೆ ಎಂಬುದರ ಪ್ರಶ್ನೆಯ ಉತ್ತರವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಅಣು ಎಂದರೇನು? ಅಣು ಎಂದರೇನು? ಅಣು ಅಂದರೆ ರಾಸಾಯನಿಕವಾಗಿ ಜೊತೆಗೆ ಬಂಧಿಸಲ್ಪಟ್ಟ ಅಥವಾ ಆಕರ್ಷಣೆಯ ಬಲಗಳಿಂದ ಬಿಗಿಯಲ್ಪಟ್ಟ 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪನ್ನು ನಾವು ಅಣು ಅಂತ ಹೇಳಿ ಕರಿತೀವಿ. ಅಂದರೆ ನಿಮಗೆ ಗೊತ್ತಿರಬೇಕು, ಅಣು ಎಂತಕ್ಕಂಥದ್ದು ಪರಮಾಣುವಿನಕ್ಕಿಂತ ದೊಡ್ಡದಾಗಿರುತ್ತೆ. ಹಲವಾರು ಪರಮಾಣುಗಳ ಒಂದು ಗುಂಪನ್ನು ನಾವು ಅಣು ಅಂತ ಹೇಳಿ ಕರಿತೀವಿ. ರಾಸಾಯನಿಕವಾಗಿ ಬಂಧಿಸಲ್ಪಟ್ಟಿರ್ಬೋದು, ಆ ಅಣು ಎಂತಕ್ಕಂಥದ್ದು ರಾಸಾಯನಿಕವಾಗಿ ಬಂಧಿಸಲ್ಪಟ್ಟಿರ್ಬೋದು, ಅಥವಾ ಯಾವುದೇ ಒಂದು ಆಕರ್ಷಣ ಬಲದಿಂದ ಅದು ಬಿಗಿಯಲ್ಪಟ್ಟಿರ್ಬೋದು. ಒಟ್ಟಾರೆಯಾಗಿ ಪರಮಾಣುಗಳ ಗುಂಪನ್ನು ನಾವು ಅಣು ಅಂತ ಹೇಳಿ ಕರಿತೀವಿ. ಸ್ವತಂತ್ರ ಅಸ್ತಿತ್ವವುಳ್ಳ ಮತ್ತು ವಸ್ತುವಿನ ಎಲ್ಲ ಗುಣಗಳನ್ನು ಪ್ರದರ್ಶಿಸುವ ಧಾತು ಅಥವಾ ಸಂಯುಕ್ತದ ಅತಿ ಚಿಕ್ಕ ಕಣವೇ ಅಣು. ಅಂದರೆ ಸ್ವತಂತ್ರ ಅಸ್ತಿತ್ವವುಳ್ಳ ವಸ್ತುವಿನ ಎಲ್ಲ ಗುಣಗಳನ್ನು ಪ್ರದರ್ಶಿಸುವ ಅಥವಾ ಸಂಯುಕ್ತದ ಅತಿ ಚಿಕ್ಕ ಕಣವೇ ಅಣು ಅಂತ ನಾವು ಹೇಳ್ತೀವಿ. ಒಂದೇ ಧಾತು 2 ವಿವಿಧ ಧಾತುಗಳ ಪರಮಾಣುಗಳು ಸೇರಿ ಅಣುಗಳು ಉಂಟಾಗ್ತವೆ. ಒಂದೇ ಧಾತುವಿನ ವಿವಿಧ ಧಾತುಗಳ ಪರಮಾಣುಗಳು ಸೇರಿ ಅಣುಗಳು ಆಗ್ತವೆ ಅಂತ ನಾವು ಹೇಳ್ಬೋದು. ಇಲ್ಲಿ ಅಣು ಯಾವ ರೀತಿಯಾಗಿ ರಚನೆ ಆಗಿದೆ, ಅಣು ಎನ್ನುವಂಥದ್ದರ ವ್ಯಾಖ್ಯಾನ ಏನು, ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಹಾಗಾದರೆ ಧಾತುಗಳ ಅಣುಗಳು ಯಾವ ರೀತಿಯಾಗಿರುತ್ತೆ ಇದನ್ನು ನೋಡ್ತಾ ಹೋಗೋಣ. ಧಾತುವಿನ ಅಣುಗಳು ಒಂದೇ ರೀತಿಯಾದ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. ಆರ್ಗಾನ್, ಹೀಲಿಯಂ,
ಮೊದಲಾದ ಧಾತುಗಳು ಅಣುಗಳು ಕೇವಲ ಒಂದೇ ಒಂದು ಪರಮಾಣುವಿನಿಂದ ಮಾಡಲ್ಪಟ್ಟಿವೆ. ಆದರೆ ಬಹುತೇಕ ಅಲೋಹಗಳಿಗೆ ಇದು ಅನ್ವಯಿಸಲಾಗದು. ಉದಾಹರಣೆಗೆ ಆಕ್ಸಿಜನ್ ಒಂದು ಅಣು 2 ಆಕ್ಸಿಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಆದರೆ ಇದನ್ನು ದ್ವಿಪರಮಾಣುಯ ಅಣು ಅಂತ ಹೇಳಿ ಕರಿತೀವಿ. ಅಂದರೆ ಸಾಮಾನ್ಯವಾಗಿ ನಿಸರ್ಗದಲ್ಲಿ ಕಾಣುವಂಥ ಎಲ್ಲ ಆಲ್ಮೋಸ್ಟ್ ಕೆಲವೊಂದಿಷ್ಟು ಧಾತುಗಳು ಏನಾಗ್ತಾ ಇದ್ದಾವೆ ಅಂದರೆ ಇವು ಒಂದೇ ಒಂದು ಪರಮಾಣುವಿನಿಂದ ಮಾಡಲ್ಪಟ್ಟಿವೆ. ಆದರೆ ಇನ್ನು ಎಕ್ಸೆಪ್ಷನ್ ಕೇಸಸ್ಗಳಿದ್ದಾವೆ. ಯಾವುದಪ್ಪ ಅಂದರೆ O2 ಆಗಿರ್ಬೋದು, N2 ಆಗಿರ್ಬೋದು. ಅಂದರೆ ನೈಟ್ರೋಜನ್, ಆಕ್ಸಿಜನ್ ಇವು ನಿಸರ್ಗದಲ್ಲಿ ಆಕ್ಸಿಜನ್ ಒಂದೇ ರೂಪದಲ್ಲಿ ಇರೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ರೀತಿಯಾಗಿರುವಂತಹ ಪರಮಾಣುಗಳನ್ನು ನಾವು ದ್ವಿಪರಮಾಣುಯ ಅಂತ ಹೇಳಿ ಕರಿತೀವಿ. ಏನು ದ್ವಿಪರಮಾಣುಯ ಅಂದರೆ ಆಕ್ಸಿಜನ್ O2 ರೂಪದಲ್ಲಿ ಇದೆ. ಏಕೆ? ವೈಜ್ಞಾನಿಕ ಕಾರಣವನ್ನು ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದರು. ಆದ್ದರಿಂದ ಇದು ತುಂಬಾ ಇಂಪಾರ್ಟೆಂಟು. ಏನು ಇಂಪಾರ್ಟೆಂಟು? ಆಕ್ಸಿಜನ್ ಒಂದು ಅಣು 2 ಆಕ್ಸಿಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಇದನ್ನು ದ್ವಿಪರಮಾಣುಯ ಅಣು ಅಥವಾ O2 ಅಂಥೇಳಿ ಕರಿತೀವಿ. ಸಾಮಾನ್ಯವಾಗಿ ಉಂಟಾಗುವ 2 ಪರಮಾಣುಗಳು ಬದಲಾಗಿ 3 ಆಕ್ಸಿಜನ್ ಪರಮಾಣುಗಳಿಂದಾದ ಅಣು ಆದರೆ ಅದು ನಮಗೆ ಓಝೋನ್ ಸಿಗತ್ತೆ. ಸೊ ಅದು O2 ಅಂತ ಆದರೆ ಇದು ಆಕ್ಸಿಜನ್ ಆಗುತ್ತೆ. ಅಥವಾ ಆಕ್ಸಿಜನ್ನ 3 ಪರಮಾಣು ಸಿಕ್ಕಿದ್ರೆ ಅದು ಓಝೋನ್ ಅನ್ನುವಂಥದ್ದು ನಮಗೆ ಸಿಗತ್ತೆ. ಸೊ ಈ ಒಂದು ಪರಮಾಣುಗಳ ಸಂಖ್ಯೆಯನ್ನು ನಾವು ಪರಮಾಣುಯತೆ ಅಥವಾ ಅಟೋಮಿಸಿಟಿ ಅಂತ ಹೇಳಿ ಕರಿತೀವಿ. ಈಗ ಲೋಹಗಳು, ಕಾರ್ಬನ್ಗಳಂಥ ಧಾತುಗಳು ಸರಳ ರಚನೆಯನ್ನು ಹೊಂದಿಲ್ಲ. ಅತಿ ದೊಡ್ಡ ಸಂಖ್ಯೆಯಲ್ಲಿ ಅನಿರ್ದಿಷ್ಟ ಸಂಖ್ಯೆಯ ಪರಮಾಣುಗಳು ಒಂದರೊಡನೆ ಒಂದು ಏನಾಗಿರ್ತವೆ, ಬಂಧಿಸಲ್ಪಟ್ಟಿರ್ತವೆ. ಈಗ ನೋಡೋಣ ಯಾವ ಧಾತುಗಳು ಯಾವ ಒಂದು ಅಟೋಮಿಸಿಟಿ ಒಳಗೆ ಸಿಗತ್ತೆ ಅಥವಾ ಪರಮಾಣುಯತೆಯಲ್ಲಿ ಸಿಗತ್ತೆ. ಅಲೋಹಗಳಾದ ಆರ್ಗಾನ್ ಏಕಪರಮಾಣುಯ, ಹೀಲಿಯಂ ಏಕಪರಮಾಣುಯ, ದ್ವಿಪರಮಾಣುಯಾಗಿ ಸಿಗುವಂತಹ ಧಾತುಗಳು ಯಾವಪ್ಪ ಅಂದರೆ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಕ್ಲೋರಿನ್ ಮತ್ತು ಫಾಸ್ಫರಸ್. ಇದು 4 ಅಂದರೆ ಚತುರ್ಪರಮಾಣುಯ. ಸಲ್ಫರ್ ಎನ್ನುವಂಥದ್ದು ಬಹುಪರಮಾಣು. ಚತುರ್ಪರಮಾಣುಯಾಗಿ ಸಿಗುವಂಥ ಧಾತು ಯಾವುದು? ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇದು ಫಾಸ್ಫರಸ್. ಸಲ್ಫರ್ ಇದು ಬಹುಪರಮಾಣುಯ ಅಂತ ಹೇಳಿ ಕರೀತಾರೆ. ಅದು ಯಾವುದಪ್ಪ ಅಂದರೆ ಸಲ್ಫರ್ ಆಗಿರುತ್ತೆ. ಕೆಲವೊಂದಿಷ್ಟು ವಿಶೇಷವಾಗಿರುವಂಥ ಧಾತುಗಳನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ. ನೆಕ್ಸ್ಟು ಸಂಯುಕ್ತಗಳ ಅಣುಗಳು. ಸಂಯುಕ್ತಗಳ ಅಣುಗಳು ಅಂದರೆ ಏನಪ್ಪ ಅಂತಂದರೆ, ಈಗ ಸಾಮಾನ್ಯವಾಗಿ ಪರಮಾಣುವನ್ನು ನೋಡಿದ್ರಿ, ಅಣುಗಳನ್ನು ನೋಡಿದ್ರಿ, ಒಂದಕ್ಕಿಂತ ಹೆಚ್ಚು ಪರಮಾಣುಗಳು ಸೇರಿ ಅಣು ಆಗೋದನ್ನು ನೋಡಿದ್ರಿ. ಹಾಗಾದರೆ ಸಂಯುಕ್ತ ಅಂದರೆ ಏನು? ಸಂಯುಕ್ತ ಅಂದರೆ ಎರಡಕ್ಕಿಂತ ಹೆಚ್ಚು ವಿಭಿನ್ನವಾಗಿರುವಂಥ ಅಣುಗಳು, ಸಂಯುಕ್ತಗಳು ಸೇರಿ ಅಣುಗಳಾಗುತ್ತವೆ. ಇದಕ್ಕೆ ನಾವು ಸಂಯುಕ್ತ ಅಣುಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನೀರು ಎಂತಕ್ಕಂಥದ್ದು ಹೈಡ್ರೋಜನ್ 1, ಆಕ್ಸಿಜನ್ 8. ಅಂದರೆ ಸಪೋಸ್ ಈಗ 9 ಗ್ರಾಮ್ ನೀರಿದೆ ಅಂತಂದಾಗ 1 ಗ್ರಾಮ್ ಹೈಡ್ರೋಜನ್ ಇರುತ್ತೆ, 8 ಗ್ರಾಮ್ ಆಕ್ಸಿಜನ್ ಇರುತ್ತೆ. ಈ ರೀತಿಯಾಗಿ 2 ಧಾತುಗಳ ಸಂಯೋಗ ಹೊಂದಿ ಒಂದು ಸಂಯುಕ್ತ ಆಗೋದಕ್ಕೆ ನಾವು ಸಂಯುಕ್ತ ಅಣುಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ನೈಟ್ರೋಜನ್ ಮತ್ತು ಹೈಡ್ರೋಜನ್. ನೈಟ್ರೋಜನ್ 14, ಹೈಡ್ರೋಜನ್ 3 ಪರಮಾಣುಗಳು ಸಂಯೋಗ ಹೊಂದಿ ಅದು ಅಮೋನಿಯಾ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಅಯಾನುಗಳೆಂದರೆ ಏನು? ಅಯಾನುಗಳೆಂದರೇನು? ಈಗ ಲೋಹ ಮತ್ತು ಅಲೋಹಗಳಿಂದ ಮಾಡಲ್ಪಟ್ಟ ಸಂಯುಕ್ತಗಳಲ್ಲಿ ವಿದ್ಯುದಾವೇಶಯುಕ್ತ ಕಣಗಳಿರ್ತವೆ. ನೋಡಿ, ಈಗ ನೀವು ಸಾಮಾನ್ಯವಾಗಿ ಲೋಹ, ಅಲೋಹ ಎಲ್ಲವನ್ನು ಕೂಡ ಸ್ಟಡಿ ಮಾಡಿದರೆ, ಸೊ ಅಲ್ಲಿ ಮೆಟಲ್, ಧಾತು, ಪರಮಾಣುಗಳನ್ನು ಕೂಡ ನೋಡಿದರೆ. ಸೊ ಈಗ ಲೋಹ ಮತ್ತು ಅಲೋಹಗಳಿಂದ ಮಾಡಲ್ಪಟ್ಟ ಸಂಯುಕ್ತಗಳಲ್ಲಿ ಯಾವ ಒಂದು ಸಂಯುಕ್ತ ಲೋಹ ಅಲೋಹಗಳಿಂದ ಮಾಡಲ್ಪಟ್ಟಿರುತ್ತೆ, ಆ ಒಂದು ಸಂಯುಕ್ತ ಏನಾಗಿರುತ್ತೆ ಅಂದರೆ ವಿದ್ಯುದಾವೇಶಯುಕ್ತ ಕಣಗಳಿರುತ್ತೆ. ವಿದ್ಯುದಾವೇಶಯುಕ್ತ ಕಣಗಳಂತಂದರೆ ಏನು? ಒಂದು ವಿದ್ಯುತ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ನಮಗೆ 2 ಆವೇಶಯುಕ್ತ ಕಣಗಳು ಬೇಕಾಗುತ್ತೆ. ಒಂದು
ಪಾಸಿಟಿವ್, ಇನ್ನೊಂದು ನೆಗೆಟಿವ್, 2 ಕಣಗಳು ಬೇಕಾಗುತ್ತೆ. ಇವುಗಳಿಗೆ ನಾವು ವಿದ್ಯುತ್ ಆವೇಶಯುಕ್ತ ಕಣಗಳು ಅಂತೇಳಿ ಕರಿತೀವಿ. ವಿದ್ಯುತ್ ಆವೇಶಯುಕ್ತ ಕಣಗಳಿಗೆ ಅಯಾನುಗಳು ಅಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ಅಯಾನುಗಳಂದರೆ ಏನು? ಡೆಫಿನೇಷನನ್ನು ನೋಡೋದಾದರೆ, ಲೋಹ ಅಲೋಹಗಳಿಂದ ಮಾಡಲ್ಪಟ್ಟ ಸಂಯುಕ್ತಗಳಲ್ಲಿ ವಿದ್ಯುತ್ ಆವೇಶಯುಕ್ತ ಕಣಗಳಿರುತ್ತವೆ. ಇವುಗಳನ್ನು ನಾವು ಅಯಾನುಗಳು ಅಂತ ಹೇಳಿ ಕರಿತೀವಿ. ಸೊ ಇವಾಗ ನಾವು ಅಯಾನುಗಳಂದ್ರೆ ಏನು ಅಂತ ಡೆಫಿನೇಷನನ್ನು ನೋಡಿದ್ವಿ. ಈಗ ಅಯಾನುಗಳು ಒಂದೇ ಆವೇಶವುಳ್ಳ ಪರಮಾಣು ಅಥವಾ ನಿವ್ವಳ ಆವೇಶವುಳ್ಳ ಪರಮಾಣುಗಳ ಗುಂಪನ್ನು ಒಳಗೊಂಡಿರುತ್ತೆ. ಅಯಾನುಗಳು ಧನ ಮತ್ತು ಋಣ ಆವೇಶಗಳನ್ನು ಹೊಂದಿರ್ಬೋದು. ಋಣ ಆವೇಶ ಅಯಾನನ ಆ್ಯನ್ ಅಯಾನ್ ಅಂದರೆ ನೆಗೆಟಿವ್, ಋಣ ಆವೇಶ ಅಂದರೆ ನೆಗೆಟಿವನ್ನು ಆ್ಯನ್ ಅಯಾನ್ ಮತ್ತು ಧನ ಆವೇಶವನ್ನು ನಾವು ಆ್ಯನ್ ಅಯಾನ್, ಕ್ಯಾಟ್ ಅಯಾನ್ ಅಂತೇಳಿ ಕರಿತೀವಿ. ಕೆಮಿಸ್ಟ್ರಿಯಲ್ಲಿ ನಾವು ಪಾಸಿಟಿವನ್ನು ನೆಗೆಟಿವನ್ನು ಆ್ಯನ್ ಅಯಾನ್, ಪಾಸಿಟಿವನ್ನು ಕ್ಯಾಟ್ ಅಯಾನ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್, ಇದರ ಘಟಕ ಏನಪ್ಪ ಅಂದರೆ ಧನ ಆವೇಶಯುಕ್ತ ಸೋಡಿಯಂ ಅಯಾನು Na+ ಆಗಿರುತ್ತೆ. ಋಣ ಆವೇಶಯುಕ್ತ ಕ್ಲೋರೈಡ್ ಆಗಿರುತ್ತೆ. ಇವುಗಳನ್ನು ನಾವು ಅಯಾನುಗಳು ಅಂತ ಹೇಳಿ ಕರಿತೀವಿ. ಅಯಾನುಗಳು ಆವೇಶಯುಕ್ತ ಒಂದೇ ಪರಮಾಣು ಅಥವಾ ನಿವ್ವಳ ಆವೇಶ ಹೊಂದಿರುವ ಪರಮಾಣು ಗುಂಪನ್ನು ಹೊಂದಿರಬಹುದು. ಆವೇಶಯುಕ್ತ ಪರಮಾಣು ಗುಂಪನ್ನು ಬಹುಪರಮಾಣುಯ ಅಯಾನುಗಳು ಅಂತ ಹೇಳಿ ಕರಿತೀವಿ. ಏನು ಬಹುಪರಮಾಣುಯ ಅಯಾನು ಅಂತಂದರೆ, ನಾವು ನೋಡೋದಾದರೆ ಅಯಾನುಗಳು ಆವೇಶಯುಕ್ತ ಒಂದೇ ಪರಮಾಣುವನ್ನು ಅಥವಾ ನಿವ್ವಳ ಆವೇಶವನ್ನು ಹೊಂದಿರುವ ಪರಮಾಣು ಗುಂಪನ್ನು ಹೊಂದಿರಬಹುದು. ಆವೇಶಯುಕ್ತ ಪರಮಾಣು ಗುಂಪುಗಳನ್ನು ನಾವು ಬಹುಪರಮಾಣುಯ ಅಯಾನುಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಕೆಲವೊಂದಿಷ್ಟು ಅಯಾನುಗಳನ್ನು ನಾವಿಲ್ಲಿ ಗಮನಿಸೋಣ. ಸೊ ಇಲ್ಲಿ ಅಯಾನಿಕ್ ಸಂಯುಕ್ತಗಳು ಅಂತಂದರೆ ಘಟಕ ಧಾತುಗಳು. ಅಯಾನಿಕ್ ಸಂಯುಕ್ತಗಳಂದರೆ ಘಟಕ ಧಾತುಗಳು. ಸೊ ಇಲ್ಲಿ ರಾಶಿ ಅನುಪಾತ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಇವು ಅಯಾನಿಕ್ ಸಂಯುಕ್ತಗಳು, ಇವು ಘಟಕ ಧಾತುಗಳು, ಇವು ರಾಶಿ ಅನುಪಾತ ಎಷ್ಟಿರುತ್ತೆ. ಸೊ ಮೊದಲನೇದಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಅಂತಂದರೆ, ಆಕ್ಸೈಡ್ ಅಂದರೆ ನಿಮಗೆ ನೆನಪಿರಬೇಕು, ಇದು ಕ್ಯಾಲ್ಸಿಯಂ ಆಕ್ಸಿಜನ್ನೊಂದಿಗೆ ರಿಯಾಕ್ಟ್ ಆಗಿರುತ್ತೆ. ಕ್ಯಾಲ್ಸಿಯಂನ ಪ್ರಮಾಣ 5 ಇರುತ್ತೆ, ಆಕ್ಸಿಜನ್ ಪ್ರಮಾಣ 2 ಇರುತ್ತೆ. 5:2 ಇರುತ್ತೆ. ಮ್ಯಾಗ್ನೀಸಿಯಂ ಸಲ್ಫೈಡ್, ಇನ್ನೊಂದು ಮ್ಯಾಗ್ನೀಸಿಯಂ ಸಲ್ಫೈಡ್. ಮ್ಯಾಗ್ನೀಸಿಯಂ ಮತ್ತು ಸಲ್ಫೈಡ್ಗಳು 3:4 ಇರುತ್ತೆ. ಸೋಡಿಯಂ ಕ್ಲೋರೈಡ್, ಸೋಡಿಯಂ ಮತ್ತು ಕ್ಲೋರೈಡು 23, ಸೋಡಿಯಂ ಕ್ಲೋರಿನ್ 35. ಈ ಒಂದು ಅನುಪಾತದಲ್ಲಿ ಇವುಗಳೇನಾಗಿರ್ತವಪ್ಪ, ಅಯಾನುಗಳು ಸೇರಾಗಿರುತ್ತೆ. ಅಯಾನುಗಳು ಈ ರೀತಿಯಾಗಿ ಸೇರಾಗಿ ಅಲ್ಲಿ ಏನಾಗಿರ್ತವಪ್ಪ ಅಂದರೆ ಅಯಾನಿಕ್ ಸಂಯುಕ್ತಗಳು ಉಂಟಾಗ್ತವೆ ಅಂತ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ಏನಪ್ಪ ಅಂದರೆ ರಾಸಾಯನಿಕ ಸೂತ್ರಗಳನ್ನು ಬರೆಯುವಂಥ ವಿಧಾನ ಯಾವ ರೀತಿಯಾಗಿರುತ್ತೆ. ರಾಸಾಯನಿಕ ಸೂತ್ರಗಳನ್ನು ಬರೆಯುವಂಥ ವಿಧಾನ ಯಾವ ರೀತಿಯಾಗಿರುತ್ತೆ ಅವುಗಳನ್ನು ಗಮನಿಸೋಣ. ಈಗ ಯಾವುದೇ ಒಂದು ಸಂಯುಕ್ತ ಆಗಬೇಕಾದ್ರೆ, ಯಾವುದೇ ಒಂದು ರಾಸಾಯನಿಕ ಸೂತ್ರ ಆಗಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ನಮಗೆ ಏನು ಬೇಕಾಗುತ್ತೆ ಅಂದರೆ ವ್ಯಾಲೆನ್ಸಿಗಳು ಬೇಕಾಗುತ್ತೆ. ವ್ಯಾಲೆನ್ಸಿ ಅಂದರೆ ಏನು? ಸೊ ಡೀಟೇಲಾಗಿ ನೋಡ್ತಾ ಹೋಗೋಣ. ಸಂಯುಕ್ತ ಒಂದರ ಸಂಯೋಜನೆಯ ಸಾಂಕೇತಿಕ ರೂಪವೇ ರಾಸಾಯನಿಕ ಸೂತ್ರ. ಯಾವ ಒಂದು ಸಂಯುಕ್ತ, ಈಗ ನಾವು ಹಿಂದೆ ಸಂಯುಕ್ತಗಳನ್ನು ನೋಡಿದ್ವಿ. ಕ್ಯಾಲ್ಸಿಯಂ ಆಕ್ಸೈಡ್ ಇದೊಂದು ಸಂಯುಕ್ತ, ಮ್ಯಾಗ್ನೀಸಿಯಂ ಸಲ್ಫೈಡ್ ಕೂಡ ಒಂದು ಸಂಯುಕ್ತ, ಸೋಡಿಯಂ ಕ್ಲೋರೈಡ್ ಕೂಡ ಇದು ಒಂದು ಸಂಯುಕ್ತ ಆಗಿರುತ್ತೆ. ಈ ಸಂಯುಕ್ತಗಳನ್ನು ರಾಸಾಯನಿಕ ಸಂಯೋಜನೆಯ ಸಾಂಕೇತಿಕ ರೂಪದಲ್ಲಿ ಬರೆಯುವುದಕ್ಕೆ ನಾವು ಇದನ್ನು ಯಾವುದೇ ಒಂದು ಕೆಮಿಕಲನ್ನು ಐಡೆಂಟಿಫಿಕೇಷನ್ ಮಾಡಬೇಕಾದ್ರೆ ಯಾವುದೇ ಒಂದು ಸಾಂಕೇತಿಕ ರೂಪವನ್ನು ನಾವು ನೋಡ್ಕೋಬೇಕಾಗುತ್ತೆ. ಇವುಗಳಿಗೆ ನಾವು ರಾಸಾಯನಿಕ ಸೂತ್ರ ಅಂತ ಹೇಳಿ ಕರಿತೀವಿ. ಸೊ ವಿಭಿನ್ನ ಸಂಯುಕ್ತಗಳ ರಾಸಾಯನಿಕ ಸೂತ್ರಗಳನ್ನು ಸುಲಭವಾಗಿ ಬರಿಬೋದು. ಈ ಒಂದು ಅಭ್ಯಾಸಕ್ಕಾಗಿ ನಾವು ಧಾತುಗಳ ಸಂಕೇತ ಅಥವಾ ಸಂಯೋಗ ಸಾಮರ್ಥ್ಯವನ್ನು ಕಲಿಬೇಕು. ಸೊ ನೆಕ್ಸ್ಟು ವ್ಯಾಲೆನ್ಸಿ ಅಂದರೆ ಏನು, ಡೆಫಿನೇಷನನ್ನು ಕೇಳ್ತಾರೆ. ಧಾತು ಒಂದರ ಸಂಯೋಗ ಸಾಮರ್ಥ್ಯವನ್ನು ಅದರ ವ್ಯಾಲೆನ್ಸಿ ಅಂತೇಳಿ ಕರಿತೀವಿ.
ಯಾವ ಒಂದು ಧಾತುವು ಇನ್ನೊಂದು ಧಾತುವಿನೊಂದಿಗೆ ಸಂಯೋಗ ಆಗಲಿಕ್ಕೆ ಎಷ್ಟು ಸಾಮರ್ಥ್ಯವನ್ನು ಹೊಂದಿರುತ್ತೆ? ಒಂದು ಧಾತುವು ಇನ್ನೊಂದು ಧಾತುವಿನೊಂದಿಗೆ ಏನಾಗಲಿಕ್ಕೆ ಸಂಯೋಗ ಹೊಂದಲಿಕ್ಕೆ ಇರುವಂತಹ ಸಾಮರ್ಥ್ಯವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ವೇಲೆನ್ಸಿ ಅಂತ ಹೇಳಿ ಕರಿತೀವಿ. ಈ ಒಂದು ಡೆಫಿನೇಷನನ್ನು ನೀವು ನೋಟ್ ಮಾಡ್ಕೋಬೋದು. ಓಕೆ, ಇದನ್ನು ನಾವು ವೇಲೆನ್ಸಿ ಅಂತ ಹೇಳಿ ಕರಿತೀವಿ. ನಂತರ ಧಾತುವೊಂದರ ಎಷ್ಟು ಪರಮಾಣುಗಳು ಇನ್ನೊಂದು ಧಾತುವಿನ ಪರಮಾಣುವಿನೊಂದಿಗೆ ಸಂಯೋಗ ಹೊಂದಿ ರಾಸಾಯನಿಕ ಸಂಯುಕ್ತವನ್ನು ಉಂಟು ಮಾಡುತ್ತೆ ಎಂಬುದನ್ನು ನಾವು ತಿಳಿಯಲಿಕ್ಕೆ ವೇಲೆನ್ಸಿಯನ್ನು ಬಳಸ್ತೀವಿ. ಈ ಒಂದು ಧಾತುವಿನ ವೇಲೆನ್ಸಿಯನ್ನು ಪರಮಾಣು ಕೈಗಳು ಅಥವಾ ತೋಳುಗಳು, ಅಂದರೆ ಒಂದು ವ್ಯಕ್ತಿಯನ್ನು ಇನ್ನೊಂದು ಬಂಧಿಸಿ ಹಿಡಿಬೇಕಾದ್ರೆ ಅಲ್ಲಿ ಏನು ಬೇಕಾಗುತ್ತೆ ಅಂದರೆ ಸಾಮರ್ಥ್ಯ ಬೇಕಾಗುತ್ತೆ. ಯಾವುದೇ ಒಂದು ವಸ್ತುವಿನ ಹಿಡಿಬೇಕಾದ್ರೆ ಸಾಮರ್ಥ್ಯ ಬೇಕಾಗುತ್ತೆ. ಈ ಒಂದು ಸಾಮರ್ಥ್ಯ ಅಂದರೆ ಆ ಪರಮಾಣುವಿನ ಸಾಮರ್ಥ್ಯವನ್ನು ನಾವು ವೇಲೆನ್ಸಿ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಮನುಷ್ಯರಿಗೆ 2 ಕೈಗಳಿವೆ. ಅದೇ ರೀತಿಯಾಗಿ ಆಕ್ಟೋಪಸ್ಗೆ 8 ಕೈಗಳನ್ನು ಹೊಂದಿದೆ. ಅದು ಒಂದು ವೇಳೆ ಆಕ್ಟೋಪಸ್ ಎಲ್ಲ 8 ಕೈಗಳನ್ನು ಮನುಷ್ಯರ 2 ಕೈಗಳೊಂದಿಗೆ ಬಂಧಿಸುವಂತಾಗಬೇಕಾದರೆ ಎಷ್ಟು ಮನುಷ್ಯರನ್ನು ಆಕ್ಟೋಪಸ್ ಹಿಡಿದುಕೊಳ್ಳಬೇಕು? ಆಕ್ಟೋಪಸನ್ನು O ಸಂಕೇತದಿಂದ ಮನುಷ್ಯರನ್ನು H ಸಂಕೇತದಿಂದಲೂ ಪ್ರತಿನಿಧಿಸಿ ಸಂಯೋಗ ಸೂತ್ರವನ್ನು ಬರೀಬಹುದಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಬರೀಬಹುದು. ಯಾಕಪ್ಪ ಅಂದರೆ ಈಗ OH4 ಅಂತ ಹೇಳಿ ಬರೀಬೋದು. ಯಾಕೆ 4 ಅಂದರೆ ಇಲ್ಲಿ 4 ಆಕ್ಟೋಪಸ್ನಿಂದ ಹಿಡಿಯಲ್ಪಟ್ಟ ಮನುಷ್ಯರ ಸಂಖ್ಯೆಯನ್ನು ಸೂಚಿಸುತ್ತೆ. ಸೊ ಇಲ್ಲಿ ಆಕ್ಟೋಪಸ್ಗೆ 8 ಕೈಗಳಿದ್ದಾವೆ, ಮನುಷ್ಯರಿಗೆ 2 ಕೈಗಳಿದ್ದಾವೆ. ಸೊ ಇದರಿಂದ ಆಕ್ಟೋಪಸ್ ಮತ್ತು ಈ ಒಂದು ಮನುಷ್ಯರ ನಡುವೆ ಉಂಟಾಗುವಂಥ ಸಂಯೋಗಗಳು 2 ಕೈಗಳಿಂದ 2 ಕೈ ಬಾಂಡ್ ಆದಾಗ ಅಲ್ಲಿ 4 ಏರ್ಪಡಿತವೆ. ಹಾಗಾಗಿ ವುಮನ್ ತಂದಾಗ ಇಲ್ಲಿ 4 OH4 ಅಂತ ಹೇಳಿ ನಾವು ಬರಿಬೋದು. ಇಲ್ಲಿ ಕೆಲವೊಂದುಗಳ ಹೆಸರಿದ್ದಾವೆ, ಅಯಾನುಗಳ ಹೆಸರು, ಅವುಗಳ ಸಂಕೇತ, ಅಲೋಹೀಯ ಧಾತು, ಅವುಗಳ ಸಂಕೇತ, ಇವು ಯಾವ ರೀತಿಯಾದ ಪರಮಾಣು ಅಯಾನುಗಳನ್ನು ಹೊಂದಿದೆ ಅದರ ಸಂಕೇತ. ಮೊದಲಿಗೆ ಸೋಡಿಯಂ, ಇದರ ಒಂದು ಸಂಕೇತ Na+, ಹೈಡ್ರೋಜನ್ H+, ಪೊಟ್ಯಾಷಿಯಂ K+, ಹೈಡ್ರೇಟ್ ಅಂದರೆ ಹೈಡ್ರೋಜನು ಪ್ಲಸ್ ಇದ್ದಾಗ ಹೈಡ್ರೋಜನು, ಮೈನಸ್ ಇದ್ದಾಗ ಹೈಡ್ರೇಟ್ ಆಗಿರುತ್ತೆ. ಹಾಗಾದರೆ ಅಮೋನಿಯಂ ಅಂದರೆ ಸೋಡಿಯಂನೊಂದಿಗೆ ಹೈಡ್ರೋಜನ್ ಸೇರಿಕೊಂಡು ಇಲ್ಲಿ ಅಮೋನಿಯಂ ಎನ್ನುವಂಥದ್ದು ಉಂಟಾಗುತ್ತೆ. ಅದೇ ರೀತಿಯಾಗಿ ಪೊಟ್ಯಾಷಿಯಂನೊಂದಿಗೆ ಹೈಡ್ರೇಟ್ ಸೇರಿಕೊಂಡು ಹೈಡ್ರಾಕ್ಸೈಡ್ ಆಗುತ್ತೆ, OH- ಆಗುತ್ತೆ. ಮತ್ತು Ag+, Cl-, ಮತ್ತು ತಾಮ್ರಗೆ ಕಾಪರ್, Cu+, ಬ್ರೋಮೈಡ್ಗೆ ಮೈನಸ್. ಇಲ್ಲಿ ಕೊಟ್ಟಿದ್ದಾರೆ ನೈಟ್ರೇಟ್ ಅಂದರೆ NO3, ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ HCO3, ಬರೀ ಕಾರ್ಬೋನೇಟ್ ಅಂದರೆ ಹೈಡ್ರೋಜನ್ ಯುಕ್ತ ಕಾರ್ಬೋನೇಟ್ ಅಂದರೆ HCO3. ನೆಕ್ಸ್ಟ್ ಇಲ್ಲಿ ಪೊಟ್ಯಾಸಿಯಮ್ಗೆ ಮ್ಯಾಗ್ನೀಸಿಯಮ್ಗೆ Mg2+, ಕ್ಯಾಲ್ಸಿಯಮ್ Ca2+, ಸತು Zn2+, ಅಯೋಡಿನ್ ಮೈನಸ್, ಆಕ್ಸೈಡ್ O2-, ಸಲ್ಫೈಡ್ S2-, ಕಾರ್ಬೋನೇಟ್ CH3-2, ಸಲ್ಫೇಟ್ ಅಂದರೆ SO3 2-, ಸಲ್ಫೈಡು SO4 2-. ಈ ರೀತಿಯಾಗಿ ಅಯಾನುಗಳನ್ನು ಹೊಂದಿರ್ತವೆ. ಈ ಅಯಾನುಗಳು ಪ್ಲಸ್ಸು ಮೈನಸ್ಸು ಒಟ್ಟಿಗೆ ಸೇರಿ ಏನಾಗುತ್ತೆ ಅಂದರೆ ಇಲ್ಲಿ ಸಂಯುಕ್ತಗಳು ಉಂಟಾಗುತ್ತೆ. ಯಾವುದೇ ಒಂದು ರಾಸಾಯನಿಕ ಸಮೀಕರಣದ ಸಂಯುಕ್ತ ಇಲ್ಲಿ ಉಂಟಾಗುತ್ತೆ. ಓಕೆ, ಇವಾಗ ರಾಸಾಯನಿಕ ಸೂತ್ರವನ್ನು ಬರಿಬೇಕಾದ್ರೆ ಕೆಲವೊಂದಿಷ್ಟು ನಿಯಮಗಳನ್ನು ಇಲ್ಲಿ ಪಾಲಿಸಬೇಕಾಗತ್ತೆ. ಆ ಎಲ್ಲ ನಿಯಮಗಳು ಯಾವಂತ ತಿಳ್ಕೊತಾ ಹೋಗೋಣ. ಸೊ ವೇಲೆನ್ಸಿ ಅಥವಾ ಅಯಾನಿನ ಆವೇಶಗಳನ್ನು ಕಡ್ಡಾಯವಾಗಿ ಹೊಂದಾಣಿಕೆ ಮಾಡಬೇಕು. ಸೊ 4 ವೇಲೆನ್ಸಿ ಅಂದರೆ
ವಾಂಟೆಡ್ ಎಲೆಕ್ಟ್ರಾನು 4 ಆಗಿದ್ದರೆ ವ್ಯಾಲೆನ್ಸಿ ಕೂಡ 4 ಇರಬೇಕಾಗತ್ತೆ. ಎಲೆಕ್ಟ್ರಾನ್ ಎಕ್ಸ್ಟ್ರಾ 4 ಇದ್ದಾಗ ವ್ಯಾಲೆನ್ಸಿ ಕೂಡ 4 ಇದ್ದಾಗ ಅಲ್ಲಿ ಚೆನ್ನಾಗಿ ಬಾಂಡ್ ಫಾರ್ಮೇಷನ್ ಆಗಿ ಅಲ್ಲಿ ಏನಾಗುತ್ತೆ ಅಂದರೆ ಎರಡನೇ ಸಂಯುಕ್ತವಾಗಿರುವಂತಹ ಲೋಹ ಮತ್ತು ಅಲೋಹಗಳನ್ನು ಹೊಂದಿದಾಗ ಲೋಹ ಅದರ ಸಂಕೇತವನ್ನು ಮೊದಲು ಬರೀಬೇಕು. ಉದಾಹರಣೆಗೆ ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ CaO, ಸೋಡಿಯಂ ಕ್ಲೋರೈಡ್ ಅಂದರೆ NaCl, ಕಬ್ಬಿಣದ ಸಲ್ಫೇಟ್ ಅಂದರೆ FeS, ತಾಮ್ರದ ಸಲ್ಫೇಟ್ ಅಂದರೆ CuO ಇತ್ಯಾದಿಗಳು. ಅಲೋಹಗಳಾದ ಆಕ್ಸಿಜನ್, ಕ್ಲೋರಿನ್, ಸಲ್ಫರ್ ಈ ಒಂದು ಬಲಭಾಗವನ್ನು ಬರೆದರೆ ಲೋಹಗಳಾದ ಕ್ಯಾಲ್ಸಿಯಂ, ಸೋಡಿಯಂ, ಕಬ್ಬಿಣ, ತಾಮ್ರವನ್ನು ಎಡಭಾಗದಲ್ಲಿ ಬರೀಬೇಕು. ಅಂದರೆ ಬಲಭಾಗದಲ್ಲಿ ಲೋಹಗಳನ್ನು ಮತ್ತು ಎಡಭಾಗದಲ್ಲಿ ಲೋಹಗಳನ್ನು ಬಲಭಾಗದಲ್ಲಿ ಅಲೋಹಗಳನ್ನು ಬರೀಬೇಕು ಎನ್ನುವಂಥದ್ದು ರೂಲ್ಸ್ ಇದೆ. ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಏನು ರೂಲ್ಸ್ಪ ಅಂದರೆ ಸಂಯುಕ್ತವು ಬಹುಪರಮಾಣು ಅಯಾನುಗಳಿಂದಾದರೆ ಒಂದು ಸಂಯುಕ್ತದ ಅಯಾನುಗಳ ಸಂಖ್ಯೆಯನ್ನು ಸೂಚಿಸುವ ಸಂಯುಕ್ತದ ಅನುಸೂತ್ರ ಕಂಸದೊಳಗೆ ಬರೆದು ಅಯಾನುಗಳ ಸಂಖ್ಯೆಯನ್ನು ಕಂಸದ ಹೊರಗೆ ಬರೆಯಬೇಕು. ಉದಾಹರಣೆಗೆ MgOH2 ಈ ರೀತಿಯಾಗಿ ಬಹುಪರಮಾಣಿಯಾಗಿದ್ದರೆ ಈ ರೀತಿಯಾಗಿ ಬರೀಬೇಕು ಅಂತ ಇದೆ. ಸಂಯುಕ್ತದಲ್ಲಿ ಬಹುಪರಮಾಣುಯ ಅಯಾನುನ ಸಂಖ್ಯೆ 1 ಆಗಿದ್ದರೆ ಕಂಸದಲ್ಲಿ ಬರೆಯುವಂಥ ಅಗತ್ಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ NaOHನ ನಾವು ಕಂಸದಲ್ಲಿ ಯಾವುದೇ ರೀತಿಯಾದ ಬ್ರ್ಯಾಕೆಟಲ್ಲಿ ಇದನ್ನು ಬರೆಯೋದಿಲ್ಲ. ನೆಕ್ಸ್ಟು ಸರಳ ಸಂಯುಕ್ತಗಳ ಸೂತ್ರಗಳು. ಸರಳವಾಗಿರುವಂಥ ಸಂಯುಕ್ತಗಳ ಸೂತ್ರಗಳು ಯಾವ ರೀತಿಯಾಗಿದೆ ಅಂತ ನೋಡ್ಕೊತಾ ಹೋಗೋಣ. ಈಗ ಹೈಡ್ರೋಜನ್ ಕ್ಲೋರೈಡನ್ನು ನಾವು HCl ಅಂತ ಹೇಳಿ ಬರಿತೀವಿ. ಇದರ ಒಂದು ಸಂಕೇತ ಏನಾಗಿರುತ್ತೆ HCl ಅಂತ ಆಗಿರುತ್ತೆ. HCl ಅಂತ ಆಗಿರುತ್ತೆ. ಸೊ ಇವಾಗ ಇಲ್ಲಿ ನಾವು ಯಾವುದೇ ರೀತಿಯಾದ ಬ್ರ್ಯಾಕೆಟನ್ನು ಬರೀತಾ ಇಲ್ಲ, ಯಾಕಂದರೆ ಇದು ಏಕಪರಮಾಣುವಾಗಿದೆ. ಹಾಗಾದರೆ ಇಲ್ಲಿ H+Cl- ಅಂತ ಬರಿತೀವಿ. ಇದು ಋಣ, ಇದು ಧನ, ಇದು ಋಣ ಅಯಾನು ಎರಡೂ ಕೂಡ ಕಂಬೈಂಡ್ ಆಗಿರುತ್ತೆ. ಮೈನಸ್ ಅಂದರೆ ಇಲ್ಲಿ ಕ್ಲೋರಿನಲ್ಲಿ ಎಲೆಕ್ಟ್ರಾನ್ಗಳು ಜಾಸ್ತಿ ಇದ್ದಾವೆ, ಅದರಲ್ಲಿ ಹೈಡ್ರೋಜನಲ್ಲಿ ಏನಿದ್ದಾವೆ ಅಂದರೆ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಕಡಿಮೆ ಇದ್ದಾವೆ. ಸೊ ಇವಾಗ ಎರಡೂ ಕೂಡ ಇದರಲ್ಲಿ H+ಗೆ ಒಂದು ಬೇಕಾಗಿದೆ, Cl- ಒಂದು ಎಕ್ಸ್ಟ್ರಾ ಇದೆ. ಹಾಗಾಗಿ ಎರಡೂ ಕೂಡ ಸಂಯೋಗ ಹೊಂದಿ ಇದರ ಒಂದು ಅನುಸೂತ್ರ HCl ಅಂತ ಹೇಳಿ ಆಗುತ್ತೆ. ನೆಕ್ಸ್ಟ್ ಹೈಡ್ರೋಜನ್ ಸಲ್ಫೈಡಲ್ಲಿ ಕೂಡ ಯಾವ ರೀತಿಯಾಗಿ ಸೂತ್ರ ಇದೆ ಅಂದರೆ H2S ಅಂತ ಇದೆ. H2S ಅಂದರೆ ಇಲ್ಲಿ ಸಲ್ಫೈಡ್ಗೆ ಒಂದು ವೇಲೆನ್ಸಿ ಎಲೆಕ್ಟ್ರಾನ್ ಬೇಕಾಗಿದೆ, ಅದನ್ನು ಏನು ಕೊಡ್ತಾ ಇದೆ, ಹೈಡ್ರೋಜನ್ ಕೊಡ್ತಾ ಇದೆ. ಅದೇ ರೀತಿಯಾಗಿ ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ಗಳು ಬೇಕಾಗಿದ್ದಾವೆ, ಅದನ್ನು ಸಲ್ಫೈಡ್ ಕೊಡ್ತಾ ಇದೆ. ಎರಡೂ ಕೂಡ ಸಂಯೋಗ ಹೊಂದಿ H2S ಆಗುತ್ತೆ. ಇದನ್ನು ಹೈಡ್ರೋಜನ್ ಸಲ್ಫೈಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದರೆ CCl4. ಕಾರ್ಬನ್ ಅಂದರೆ C, ಟೆಟ್ರಾ ಅಂದರೆ 4, ಕ್ಲೋರೈಡ್ ಅಂತಂದರೆ ಕ್ಲೋರಿನು. ಓಕೆ, ಕ್ಲೋರಿನ್ನ ಒಂದು ಫಾರ್ಮುಲಾ ಇದು. ಸೊ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದರೆ CCl4 ಅಂತ ಹೇಳಿ ಬರಿತೀವಿ. ಇದು ಕಾರ್ಬನ್ ಟೆಟ್ರಾಕ್ಲೋರೈಡ್. ಓಕೆ, ಈಗ ಮ್ಯಾಗ್ನೀಸಿಯಂ ಕ್ಲೋರೈಡ್ನ ಸೂತ್ರವನ್ನು ನೋಡ್ತಾ ಹೋಗೋಣ. ಮ್ಯಾಗ್ನೀಸಿಯಂ ಅಂದರೆ Mg+ ಇರುತ್ತೆ, Mg2+ ಇರುತ್ತೆ, Cl- ಇರುತ್ತೆ. ಸೊ ಮ್ಯಾಗ್ನೀಸಿಯಂಗೆ ಒಂದು ಎಲೆಕ್ಟ್ರಾನ್ ಬೇಕು, ಕ್ಲೋರಿನ್ಗೆ 2 ವೇಲೆನ್ಸಿ ಎಲೆಕ್ಟ್ರಾನ್ಗಳು ಬೇಕಾಗುತ್ತೆ. ಹಾಗಾಗಿ ಇಲ್ಲಿ MgCl2 ಎನ್ನುವಂಥ ಒಂದು ಸೂತ್ರ ಆಗುತ್ತೆ. ಸೊ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋದಾದರೆ ಯಾವ ರೀತಿಯಾಗಿ ಇವುಗಳು 2 ಅಥವಾ 2ಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಗಳ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಸೇವ್ ಮಾಡಿಕೊಂಡು ಸಂಯುಕ್ತಗಳಾಗ್ತವೆ ಅಂತ ನೋಡ್ತಾ ಹೋಗೋಣ. ಸೊ Clಗೆ 2 ಎಲೆಕ್ಟ್ರಾನ್ ಬೇಕಾಗಿದೆ, Oಗೆ 3 ಎಲೆಕ್ಟ್ರಾನ್ಗಳು ಬೇಕಾಗಿದೆ. ಎರಡೂ ಕೂಡ ಕಂಬೈನ್ ಆಗಿ Al2O3 ಅನ್ನುವಂಥದ್ದು ಇದು ಅಮೋನಿಯಂ ಆಕ್ಸೈಡ್ ಆಗಿರುತ್ತೆ. ಮತ್ತು ಕ್ಯಾಲ್ಸಿಯಂ
ಆಕ್ಸೈಡ್ ಅಂದರೆ ಅದು ಈ ರೀತಿಯಾಗಿದೆ. ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ಇದನ್ನು ಏಕಪರಮಾಣು ಆಗಿದೆ CaO ಅಂತ ಬರೀತಾರೆ. ಅಥವಾ ಇದರ ಪ್ರಮಾಣ ಕ್ಯಾಲ್ಸಿಯಂ 2 ಇದ್ದು ಆಕ್ಸಿಜನ್ ಕೂಡ 2 ಇದ್ದರೆ ಅದನ್ನು ನಾವು Ca2O2 ಅಂತ ಕೂಡ ಬರಿಬೋದು. ಅಂದರೆ ಇಲ್ಲಿ ವ್ಯಾಲೆನ್ಸಿ ಧಾತುಗಳು ಎರಡೂ ಕೂಡ ಒಂದೇ ಆಗಿದೆ. ಅಂದರೆ ಇಲ್ಲಿ ವ್ಯಾಲೆನ್ಸಿಗಳಲ್ಲಿ ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್, ಎರಡು ಕೂಡ 2 ಇದ್ದಾವೆ. ಎರಡು ವ್ಯಾಲೆನ್ಸಿ ಕೂಡ 2 ಇದೆ. ಹಾಗಾಗಿ ನಾವು ಇದನ್ನು CaO ರೂಪದಲ್ಲಿ ಕೂಡ ಬರೀಬೋದು. ಎರಡು ವ್ಯಾಲೆನ್ಸಿ ಒಂದೇ ಇದ್ದಾಗ ಈ ರೀತಿಯಾಗಿ ಬರೀಬೋದು. ನೆಕ್ಸ್ಟ್ ಸೋಡಿಯಂ ನೈಟ್ರೇಟ್. ಸೋಡಿಯಂ ನೈಟ್ರೇಟಲ್ಲಿ ನೋಡಿ, ಈಗ ಒಂದು ಎಲೆಕ್ಟ್ರಾನ್ಗಳು ಬೇಕಾಗಿದೆ. ಒಂದು ಎಲೆಕ್ಟ್ರಾನ್ ಬೇಕಾದಾಗ ಸೋಡಿಯಂ ಅಂದರೆ Na, ನೈಟ್ರೇಟ್ ಅಂದರೆ NO3. ಸೊ NaNO3 ಸೋಡಿಯಂ ನೈಟ್ರೇಟ್ ಅಂತ ಹೇಳಿ ನಾವು ಬರಿತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಈಗ ನೇರವಾಗಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಕ್ಯಾಲ್ಸಿಯಂನ ವ್ಯಾಲೆನ್ಸಿ ಎಷ್ಟು ಅಂತ ಕೇಳ್ಬೋದು, ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ರಾಸಾಯನಿಕ ಸೂತ್ರವನ್ನು ಬರೀರಿ ಅಂತ ಕೇಳ್ಬೋದು. ಆದ್ದರಿಂದ ಇವುಗಳು ವ್ಯಾಲೆನ್ಸಿ ಮತ್ತು ಇವುಗಳನ್ನು ಕೊಟ್ಟಿರುವಂಥ ಪ್ರಮುಖ ಸರಳ ರಾಸಾಯನಿಕ ಸೂತ್ರಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಅದಕ್ಕಾಗಿ ಇವುಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ CaOH2. ಇದು ದ್ವಿಪರಮಾಣು ಆಗಿರೋದ್ರಿಂದ ನಾವು ಇದನ್ನು ಬ್ರ್ಯಾಕೆಟಲ್ಲಿ ಬರಿತಾ ಇದ್ದೀವಿ. ಇದು ರಾಸಾಯನಿಕ ಸೂತ್ರವನ್ನು ಬರೆಯುವಂಥ ಒಂದು ನಿಯಮದಲ್ಲಿ ಇತ್ತು. ನೆಕ್ಸ್ಟು ಅನುರಾಸಿ ಅಂತ ಇದೆ. ಅನುರಾಸಿ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ರಾಶಿ ಪರಿಕಲ್ಪನೆಯನ್ನು ನಾವು ಆಲ್ರೆಡಿ ಚರ್ಚೆಯನ್ನು ಮಾಡಿದ್ವಿ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ್ಯಾಟ್ ಪಾರ್ಟ್. ಬಟ್ ಅನುರಾಶಿಗಳನ್ನು ಲೆಕ್ಕಾಚಾರ ಮಾಡುವಂಥ ಪರಿಕಲ್ಪನೆಯನ್ನು ಯಾವ ರೀತಿಯಾಗಿ ನಾವು ನೋಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡೋದಾದರೆ, ವಸ್ತುವೊಂದರ ಅಣುವಿನಲ್ಲಿರುವ ಎಲ್ಲ ಪರಮಾಣುವಿನ ರಾಶಿಯ ಒಟ್ಟು ಮೊತ್ತಕ್ಕೆ ನಾವು ಅನುರಾಶಿ ಅಂತೇಳಿ ಕರಿತೀವಿ. ಅಂದರೆ ಒಂದು ಯಾವುದು ವಸ್ತು ಇದೆ, ಆ ಒಂದು ವಸ್ತುವಿನಲ್ಲಿರುವಂಥ ಎಲ್ಲ ಪರಮಾಣು ರಾಶಿಗಳ ಒಟ್ಟು ಮೊತ್ತಕ್ಕೆ ನಾವು ಅನುರಾಶಿ ಅಂತೇಳಿ ಕರಿತೀವಿ. ಒಂದು ವಸ್ತುವಿನಲ್ಲಿರುವ ಎಲ್ಲ ಪರಮಾಣು ರಾಶಿಗಳ ಒಟ್ಟು ಮೊತ್ತಕ್ಕೆ ಅನುರಾಶಿ. ಇದರಿಂದ ಪರಮಾಣು ರಾಶಿಯನ್ನು ನಲ್ಲಿ ಬರಿತೀವಿ, ಅಣುಗಳ ಸಾಪೇಕ್ಷ ರಾಶಿಯನ್ನು ವ್ಯಕ್ತಪಡಿಸ್ತೀವಿ. ಈಗ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನೀರಿನ ಸಾಪೇಕ್ಷ ಅನುರಾಶಿಯನ್ನು ಲೆಕ್ಕಾಚಾರ ಮಾಡಿ HNO3 ಅನುರಾಶಿಯನ್ನು ಲೆಕ್ಕಾಚಾರ ಮಾಡಿ ಅಂತ ಇದೆ. ಸೊ ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಹೈಡ್ರೋಜನ್ನ ಪರಮಾಣು ರಾಶಿ 1 ಯೂನಿಟ್ 1 U ಆಗಿರುತ್ತೆ, ಅಟೋಮಿಕ್ ಯೂನಿಟ್ ಆಗಿರುತ್ತೆ. ಆಕ್ಸಿಜನ್ನ ಪರಮಾಣು ರಾಶಿ 16 U ಆಗಿರುತ್ತೆ. ನಿಮಗೆ ಇದರ ಒಂದು ಪರಮಾಣು ರಾಶಿ ನಿಮಗೆ ಗೊತ್ತಿರಬೇಕು. ಬೇಸಿಕ್ ಆಗಿರುವಂಥ ಎಲ್ಲ ಮೂಲ ಧಾತುಗಳ ಒಂದು ಪರಮಾಣು ರಾಶಿಯನ್ನು ನೀವು ತಿಳ್ಕೊಂಡಿರಬೇಕು. ಹೀಗಾಗಿ ಎರಡು ಪರಮಾಣು ಒಂದು ಆಕ್ಸಿಜನ್ಗಳಿಂದ ಮಾಡಲ್ಪಟ್ಟ ನೀರಿನ ಅನುರಾಶಿ. ಅಲ್ಲಿ ನೀರನ್ನು ನೋಡ್ತಾ ಇದ್ದರೆ 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ. ಇದರಿಂದ ನೀರು ಮಾಡಲ್ಪಟ್ಟಿದೆ. ಹಾಗಾಗಿ ಇಲ್ಲಿ 2 ಹೈಡ್ರೋಜನ್ 1 ಅಂದರೆ 2 ಇದ್ದೇವೆ, 2 × 1 ಪ್ಲಸ್ ಆಕ್ಸಿಜನ್ ಎಷ್ಟಿದೆ, 1 ಇದೆ. ಅದರ ಪರಮಾಣು ರಾಶಿ ಎಷ್ಟು, 16. ಹಾಗಾಗಿ 2 × 1 = 2, 16 × 1 = 2, 16 × 1 = 16. ಎರಡನ್ನು ಕೂಡಿಸಿದಾಗ 18 U ಎನ್ನುವಂಥದ್ದು ನಮಗೆ ಅನುರಾಶಿ ಸಿಗ್ತಾ ಇದೆ. ಅದೇ ರೀತಿಯಾಗಿ HNO3 ಹೈಡ್ರೋಜನ್ನ ಪರಮಾಣು ರಾಶಿ ಎಷ್ಟಾಗಿರುತ್ತೆ, 1 ಆಗಿರುತ್ತೆ. ನೈಟ್ರೋಜನ್ನ ಪರಮಾಣು ರಾಶಿ 14. ಇಲ್ಲಿ ಆಕ್ಸಿಜನ್ನ ಪರಮಾಣು ರಾಶಿ ಎಷ್ಟಾಗಿರುತ್ತೆ, 16. ಎಷ್ಟು ಆಕ್ಸಿಜನ್ ಪರಮಾಣು ಇದೆ, 3 ಇದೆ. ಹಾಗಾಗಿ 16 × 3 = 48. ಎಲ್ಲವನ್ನು ಕೂಡಿಸಿದಾಗ 63 U ಎನ್ನುವಂಥದ್ದು ಅನುರಾಶಿ ಸಿಗುತ್ತೆ. ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ನಂತರ ಘಟಕ ಸೂತ್ರ ರಾಶಿ, ಫಾರ್ಮುಲಾ ಯೂನಿಟ್ ಮಾಸ್. ಇಲ್ಲಿ ಎಲ್ಲ ಪರಮಾಣು ರಾಶಿಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಘಟಕ ಸೂತ್ರ ರಾಶಿಯನ್ನು ನಾವು ಅನುರಾಶಿ ಲೆಕ್ಕಾಚಾರ ಮಾಡಬೇಕು. ಹಾಗಾದರೆ ಒಂದೇ ವ್ಯತ್ಯಾಸ ಏನಪ್ಪ ಅಂದರೆ, ಘಟಕ ರಾಶಿಗೂ ಅನುರಾಶಿ ಲೆಕ್ಕಾಚಾರ ಮಾಡಲಿಕ್ಕೆ ಏನು ವ್ಯತ್ಯಾಸ ಇದೆ ಅಂತ ನಾವು ನೋಡೋದಾದರೆ, ಇಲ್ಲಿ ಒಂದು ಎಕ್ಸಾಂಪಲನ್ನು ನೋಡೋದ್ರ ಮೂಲಕ ನಾವು ಅದನ್ನು ಲೆಕ್ಕಾಚಾರ ಮಾಡೋಣ. ಅಂದರೆ ಕ್ಯಾಲ್ಕುಲೇಟ್ ಮಾಡೋಣ. CaCl2 ಇಲ್ಲಿ
CA ಪರಮಾಣು ಎಷ್ಟಿದೆ? 40 ಇದೆ. ಓಕೆ, CAದು ಪರಮಾಣು ಎಷ್ಟಿದೆ? 40 ಇದೆ. ಇದು ಕ್ಯಾಲ್ಸಿಯಂ ಒಂದೇ ಇರುವಂಥದ್ದು. ಕ್ಲೋರಿನ್ 2 ಇದೆ. ಕ್ಲೋರಿನ್ನ ಪರಮಾಣು ರಾಶಿ ಎಷ್ಟು? 35.5. 35.2 ಅಂದಾಗ 71, ಇದು 40. ಎರಡು ಕೂಡ ಸಿಮಿಲರ್ ಆಗಿದೆ, 111 ಯೂನಿಟ್ ಎಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಇದು ಪರಮಾಣು ಮತ್ತು ಅಣುಗಳು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈಗ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಪರಮಾಣು ಅಂತಂದರೆ ಏನು? ಪದಾರ್ಥದ ಅತಿ ಸಣ್ಣ ಘಟಕವನ್ನು ನಾವು ಪರಮಾಣು ಅಂತೇಳಿ ಕರಿತೀವಿ. ಅಣು ಹಾಗಾದರೆ ಅಣು ಎಂದರೇನು? 2 ಅಥವಾ ಹೆಚ್ಚು ಪರಮಾಣುಗಳು ಸೇರಿ ರಚಿಸುವ ಕಣವನ್ನು ನಾವು ಅಣು ಅಂತೇಳಿ ಕರಿತೀವಿ. ಡಾಲ್ಟನ್ ಅವರು ಯಾರು? ಜಾನ್ ಡಾಲ್ಟನ್. ಇದು ಪರಮಾಣು ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ. ರಾಸಾಯನಿಕ ಸೂತ್ರ ಎಂದರೇನು? ಪದಾರ್ಥದ ಅಣುಗಳಲ್ಲಿ ಇರುವ ಅಂಶಗಳನ್ನು ಬರೆಯುವಂಥ ಒಂದು ಸಂಕೇತ ರೂಪಕ್ಕೆ, ಯಾವುದೇ ಒಂದು ವಸ್ತು ಇರಲಿ ಆ ಒಂದು ವಸ್ತುವಿಗೆ ಸಂಕೇತ ರೂಪದಲ್ಲಿ ಅದನ್ನು ಬರೆಯುವಂಥ ಒಂದು ಸೂತ್ರಕ್ಕೆ ನಾವು ರಾಸಾಯನಿಕ ಸೂತ್ರ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಭಾರ ಎಂದರೇನು? ಅಣುವಿನಲ್ಲಿರುವಂಥ ಎಲ್ಲ ಪರಮಾಣುಗಳ ಒಟ್ಟು ರಾಶಿಗೆ ನಾವು ಅಣುಭಾರ ಅಂತ ಹೇಳಿ ಕರಿತೀವಿ. 2 ಅಂಕದ ಪ್ರಶ್ನೆಗಳು. ಡಾಲ್ಟನ್ ಪರಮಾಣು ಸಿದ್ಧಾಂತದ ಅಂಶಗಳನ್ನು ಬರೆಯಿರಿ. ಇದು ಇಂಪಾರ್ಟೆಂಟ್ ಕ್ವಶನು. ಸೊ ಮೊದಲನೇದಾಗಿ, ಪದಾರ್ಥವು ಅತಿ ಚಿಕ್ಕ ಸಣ್ಣ ಕಣಗಳಿಂದ ಪರಮಾಣುಗಳಿಂದ ಇದು ನಿರ್ಮಿತವಾಗಿದೆ. ಪರಮಾಣುಗಳು ಅವಿಭಾಜ್ಯವಾಗಿವೆ. ಒಂದು ಮೂಲ ಧಾತುವಿನ ಪರಮಾಣುಗಳು ಒಂದೇ ಒಂದು ಗುಣವನ್ನು ಹೊಂದಿರುತ್ತೆ. ಮುಖ್ಯವಾಗಿ ಇಲ್ಲಿ ಪರಮಾಣು ಮತ್ತು ಅಣುವಿನ ವ್ಯತ್ಯಾಸವನ್ನು ಬರೆಯಿರಿ. ಪರಮಾಣು ಅಂದರೆ ಏನು? ಒಂದು ವಸ್ತುವಿನ ಅತ್ಯಂತ ಚಿಕ್ಕ ಘಟಕ ನಾವು ಪರಮಾಣು ಅಂತ ಹೇಳಿ ಕರಿತೀವಿ. ಅಣು ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪರಮಾಣುಗಳ ಸಮೂಹಕ್ಕೆ ಅಣು ಅಂತ ಹೇಳಿ ಕರಿತೀವಿ. ಅಣುಗಳ ವಿಧಗಳು ಯಾವುವು? ಅಣುಗಳ ವಿಧಗಳು: ಏಕ ಅಣು ಅಂದರೆ ಮೊನೊಅಟಮಿಕ್, ಡೈಅಟಮಿಕ್, ಪಾಲಿಅಟಮಿಕ್ ಅಂತ. 3 ಅಂಕದ ಪ್ರಶ್ನೆಗಳು. ಭಾರ ಸಂರಕ್ಷಣಾ ನಿಯಮವನ್ನು ವಿವರಿಸಿ ಅಥವಾ ರಾಶಿ ಸಂರಕ್ಷಣಾ ನಿಯಮವನ್ನು ವಿವರಿಸಿ. ಈಗ ರಾಶಿ ಸಂರಕ್ಷಣಾ ನಿಯಮ ಏನಪ್ಪ ಹೇಳುತ್ತೆ ಅಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ಒಟ್ಟು ಭಾರ ಸ್ಥಿರವಾಗಿರುತ್ತೆ. ಅಂದರೆ ರಾಶಿ ಸಂರಕ್ಷಣಾ ನಿಯಮ ಅಂತಂದರೆ, ಇಲ್ಲಿ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆದಾಗ ಅದರ ಮೂಲ ವಸ್ತು ಒಂದು ವಸ್ತುವಿನೊಂದಿಗೆ ರಿಯಾಕ್ಟ್ ಆಗಿ ಉತ್ಪನ್ನಗಳೇನು ಬರ್ತವೆ, ಪ್ರತಿವರ್ತಕಗಳು ಉತ್ಪನ್ನಗಳು ಎರಡೂ ಕೂಡ ಸಮನಾಗಿದ್ದಾಗ ರಾಶಿ ಸಂರಕ್ಷಣಾ ನಿಯಮ ಅಂತೇಳಿ ಕರಿತೀವಿ. ಪ್ರತಿಕ್ರಿಯೆ ಮೊದಲು ನಂತರ ಭಾರ ಸಮಾನ. ಪ್ರತಿಕ್ರಿಯೆ ಅಂದರೆ ಪ್ರತಿವರ್ತಕಗಳು ಮೊದಲು ಬರಿತೀವಿ, ನಂತರ ಅವುಗಳ ಉತ್ಪನ್ನವನ್ನು ಬರಿತೀವಿ. ಸ್ಥಿರ ಅನುಪಾತ ನಿಯಮ ಏನು ಅಂತ ಹೇಳುತ್ತೆ. ಸಂಯುಕ್ತದಲ್ಲಿರುವಂತಹ ಅಂಶಗಳು ಸದಾ ನಿಗದಿತ ಅನುಪಾತದಲ್ಲಿ ಇರುತ್ತೆ ಎನ್ನುವಂಥದ್ದು. ನೆಕ್ಸ್ಟು ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ನೇರವಾದ ಉತ್ತರವನ್ನು ನೋಡ್ತಾ ಬರೋಣ. ಸರಿಯಾದ ಉತ್ತರ ಜಾನ್ ಡಾಲ್ಟನ್. ಎರಡನೇದು, ಅಣು ಎಂದರೇನು? ಅಣು ಎಂದರೆ 2 ಅಥವಾ ಹೆಚ್ಚು ಪರಮಾಣುಗಳು ಒಂದು ಗುಂಪಿಗೆ ನಾವು ಅಣು ಅಂತ ಹೇಳಿ ಕರಿತೀವಿ. ಪರಮಾಣು ಅಂದರೆ ವಸ್ತುವಿನ ಅತಿ ಚಿಕ್ಕ ಕಣಕ್ಕೆ ನಾವು ಪರಮಾಣು ಅಂತ ಹೇಳಿ ಕರಿತೀವಿ. ಅಣು ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪರಮಾಣುಗಳ ಗುಂಪಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಅಣು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, H2O ನಲ್ಲಿ ಇರುವಂಥ ಪರಮಾಣು ಎಷ್ಟು ಪರಮಾಣುಗಳಿವೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ 3. ಅಂದರೆ ಹೈಡ್ರೋಜನ್ 2, ಆಕ್ಸಿಜನ್ 1 ಅಂದಾಗ 3 ಪರಮಾಣುಗಳು ಇರುತ್ತೆ. 4ನೇದು, ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಆಮ್ಲಜನಕದ ಪರಮಾಣು ಸಂಖ್ಯೆ ಎಷ್ಟು? ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಆಮ್ಲಜನಕದ ಪರಮಾಣು ಸಂಖ್ಯೆ ಎಷ್ಟು ಪರಮಾಣುಗಳಿದ್ದಾವೆ? 2 ಪರಮಾಣುಗಳಿದ್ದಾವೆ. ಅಂದರೆ ಕಾರ್ಬನ್ನ ಒಂದು ಪ್ರಮಾಣ, ಆಕ್ಸಿಜನ್ನ 2 ಪರಮಾಣುಗಳಿದ್ದಾವೆ. 5ನೇದು, ಅಣುಭಾರ ಎಂದರೇನು ಅಥವಾ ಅಣುರಾಶಿ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಇದು ಅಣುರಾಶಿ ಅಂದರೆ ಒಟ್ಟು ಪರಮಾಣುಗಳ ತೂಕದ ಮೊತ್ತಕ್ಕೆ ನಾವು ಅಣುಭಾರ ಅಂಥೇಳಿ ಕರಿತೀವಿ. NaCl ಯಾವ ವಿಧದ ಸಂಯುಕ್ತ? NaCl ಅಂತಕ್ಕಂಥದ್ದು ಇದು
ಒಂದು ಸಂಯುಕ್ತ ಆಗಿದೆ. ಮೂಲಧಾತು ಅಲ್ಲ, ಮಿಶ್ರಣ ಅಲ್ಲ, ಅನಿಲ ಕೂಡ ಅಲ್ಲ. ಇದು ನೈಟ್ರೋಜನ್ ಮತ್ತು ಕ್ಲೋರಿನ್ಗಳ ಎರಡು ಧಾತುಗಳ ಸಂಯುಕ್ತ ಆಗಿದೆ. ಹಾಗಾಗಿ ಇದನ್ನು ಸಂಯುಕ್ತ ಅಂತೇಳಿ ಕರಿತೀವಿ. ಒಂದು AMU ಅಂದರೆ ಏನು? ಒಂದು AMU ಅಂದರೆ ಕಾರ್ಬನ್ 12 ಭಾಗದ ಭಾರ ಅಂತೇಳಿ ಕರಿತೀವಿ. 8ನೇದು, ಅಣುಗಳ ವಿಧಗಳಲ್ಲಿ ಯಾವುದು ಸರಿಯಾದದ್ದು? ಏಕಾಣು, ದ್ವಿಅಣು, ಬಹುಪಾಲು, ಮೇಲಿನೆಲುವು. ಅಣುಗಳಲ್ಲಿ ಎಲ್ಲವೂ ವಿಧಗಳಿದ್ದಾವೆ. ಮೊನೋಟಮಿಕ್, ಡಯಾಟಮಿಕ್, ಪಾಲಿಯಾಟಮಿಕ್ ಅಂತ. ಹಾಗಾಗಿ ಮೇಲಿನೆಲುವು ಸರಿ. 9ನೇ ಪ್ರಶ್ನೆ, ಭಾರ ಸಂರಕ್ಷಣಾ ನಿಯಮ ಯಾರು ನೀಡಿದರು? ಅಥವಾ ರಾಶಿ ಸಂರಕ್ಷಣಾ ನಿಯಮವನ್ನು ಯಾರು ನೀಡಿದರು? ಇದನ್ನು ಮೊದಲು ಲವೋಸಿಯರ್ ಎನ್ನುವಂಥವ್ರು ಹೇಳಿದರು. ಯಾವುದೇ ಒಂದು ಶಕ್ತಿಯನ್ನು, ಯಾವುದೇ ಒಂದು ರಾಶಿಯನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೇ ರೀತಿಯಾಗಿ ನಾಶವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. O2 ಯಾವ ವಿಧದ ಅಣು? ಅಂದರೆ O2 ಎಂತಕ್ಕಂಥದ್ದು ಇದು ದ್ವಿಪರಮಾಣು, ಅಂದರೆ ಆಕ್ಸಿಜನ್ನ 2 ಪರಮಾಣುಗಳು ಇರೋದ್ರಿಂದ ಇದು ಡಯಾಟಮಿಕ್ ಮಾಡೆಲ್ ಆಗಿದೆ. ಡಯಾಟಮಿಕ್ ಆಗಿದೆ. H2SO4 ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 2. 12 ರಾಸಾಯನಿಕ ಸೂತ್ರ ಎಂದರೇನು? ರಾಸಾಯನಿಕ ಸೂತ್ರ ಎಂದರೆ ಇಲ್ಲಿ ಅಂಶಗಳ ಸಂಕೇತ ರೂಪ ಆಗಿರುತ್ತೆ. 13ನೇದು, ಕ್ಯಾಲ್ಸಿಯಂ CaCO3 ಅಲ್ಲಿ ಇರುವಂಥ ಅಂಶಗಳ ಸಂಖ್ಯೆ ಎಷ್ಟು? ಅಂದರೆ ಕ್ಯಾಲ್ಸಿಯಂ 1, ಆಕ್ಸಿಜನ್, ಇಲ್ಲಿ ಕ್ಯಾಲ್ಸಿಯಂ 1, ಕಾರ್ಬನ್ 2 ಮತ್ತು ಆಕ್ಸಿಜನ್ 3. ಎಷ್ಟು ಅಂಶಗಳಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಕ್ಯಾಲ್ಸಿಯಂ 1, ಕಾರ್ಬನ್ 1, ಆಕ್ಸಿಜನ್ 3 ಪರಮಾಣುಗಳು ಇರ್ತವೆ. ಸ್ಥಿರ ಅನುಪಾತ ನಿಯಮ ಏನು ಹೇಳುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದು ಅಂಶಗಳ ನಿಗದಿತ ಅನುಪಾತದಲ್ಲಿ ಸೇರುತ್ತೆ. ಯಾವುದೇ ಒಂದು ಸ್ಥಿರ ಅನುಪಾತ ಅಂದರೆ ಯಾವುದೇ ಒಂದು ಮೂಲದಿಂದ ಒಂದು ವಸ್ತುವನ್ನು, ಒಂದು ದ್ರವ್ಯವನ್ನು ನಾವು ತೆಗೆದುಕೊಂಡಾಗ ಆ ದ್ರವ್ಯದಲ್ಲಿ ಸೇರಿರುವಂಥ ಅನುಪಾತಗಳು ಯಾವಾಗಲೂ ಕಾನ್ಸ್ಟಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು N2 ಯಾವುದು? ಇದು N2 ಅಂತಕ್ಕಂಥ ಸಂಯುಕ್ತನ, ಮೂಲಧಾತುನ ಅಥವಾ ಮಿಶ್ರಣ ಅಥವಾ ದ್ರವ. ಇದು N2 ಎನ್ನುವಂಥದ್ದು ಇದು ಮೂಲಧಾತು ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ GPSTR, HSTR ಮತ್ತು PSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ವಿಡಿಯೋಸ್ಗಳನ್ನು ಮ್ಯಾಥ್ಸ್ ಮತ್ತು ಸೈನ್ಸ್ ರಿಲೇಟೆಡ್ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ನೋಡಿದವರು ಈಗಲೇ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ನಿಮಗೆ ಅವಶ್ಯಕತೆ ಇರುವಂತಹ ಕ್ವಶನ್ ಪೇಪರ್ಸ್ಗಳು, ಚಾಪ್ಟರ್ಸ್ಗಳು ಎಲ್ಲವನ್ನು ಕೂಡ ವಿಸಿಟ್ ಮಾಡಿ ನೋಡ್ಬೋದು. ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.